ಇಷ್ಟೊಂದು ವ್ಯವಸ್ಥೆ ಇದೆ ನಿಮಗೆ. ಇದರಲ್ಲಿ ನೀವು ಮೀನು ಕೃಷಿನ ಮಾಡ್ಬೋದಾ? ಇಷ್ಟೊಂದು ಕೃಷಿ ಹೊಂಡ ದೊಡ್ಡ ಗಾತ್ರದಲ್ಲಿ ಮಾಡ್ಕೊಂಡಿದ್ದೇವೆ. ಇದ್ರ ಮೇಂಟೆನೆನ್ಸ್ ಎಲ್ಲ ಯಾವ ತರ? ಕೆಲವೊಂದ್ ಟೈಮ್ ಈ ಒಡ್ಡ ಏನಿದಾವಲ್ರಿ ಇವಾಗ ಕುಸಿತಾವ, ಅದನ್ನ ತಡೆಗಟ್ಟಬೇಕಂದ್ರೆ ಏನ್ ಮಾಡ್ಬೇಕ? ಇದು ಕೃಷಿ ಹೊಂಡ ಏನಿದೆ ಇದು ಬೆಳೆಗಳ ವೈವಿಧ್ಯತೆ ಮಾಡಲು ಸಹಾಯ ಮಾಡ್ತೈತೆ ಇದು. ಈ ಕೃಷಿ ಹೊಂಡದಿಂದ ಬೆಳೆ ಇಳುವರಿ ಏನಾದ್ರೂ ಜಾಸ್ತಿ ಆಗ್ತೈತಿ? ಈ ಕೃಷಿ ಹೊಂಡದಿಂದ ನಮ್ಮ ಪರಿಸರಕ್ಕೆ ಏನಾದ್ರೂ ಉಪಯೋಗ ಇದೆ? ಈ ಕೃಷಿ ಹೊಂಡ ಏನಿದೆ ಅಲ್ರಿ ಇದು ವರ್ಷ ಪೂರ್ತಿ ನೀರಿನ ಜಲಾಶಯ ಆಗ್ತೈತೇನ್ರಿ ಇದು? ಈ ಕೃಷಿ ಹೊಂಡ ಮಾಡೋದ್ರಿಂದ ನಮ್ಮ ಸುತ್ತಮುತ್ತಲಿನ ಸಮುದಾಯಕ್ಕೆ ಲಾಭವಾಗಬಹುದೇ? ಒಂದು ಲಾಭ ಹೆಚ್ಚೊಳಕ್ಕೂ ಅನುಕೂಲ ಇಲ್ಲ. ಆ ವರ್ಷ ಆ ಲಾಭ ಎಷ್ಟು ಬರ್ಬೇಕಿತ್ತು ಆ ಲಾಭ ಬರ್ಲಿಕ್ಕೂ ಅನುಕೂಲ. ಕಿಶೆದ ರೊಕ್ಕ ಒಂದ್ 10,000 ರೂಪಾಯಿ ಅಂದ್ರೆ ನಾವು ಹೋಗಿ ಏನ್ ಬಿ ನಷ್ಟ ಮಾಡ್ಬೋದು. ಹಾಂಗಿದು ಈ ರೀತಿ ನಮ್ಮ ಧೈರ್ಯ. ಅವಾಗ್ಲೇ ನೀವು ಹೇಳಿದ್ರಿ ಕೃಷಿ ಹೊಂಡದಲ್ಲಿ ಮೀನುಗಳನ್ನ ಬಿಟ್ಟಿದ್ದೀನಿ ಶುದ್ಧತೆಗಾಗಿ ಅಂತ ಹೇಳಿದ್ರೆ. ಯಾಕಂದ್ರೆ ಇಷ್ಟೊಂದು ವ್ಯವಸ್ಥೆ ಇದೆ ನಿಮಗೆ, ಇದರಲ್ಲಿ ನೀವು ಮೀನು ಕೃಷಿನ ಮಾಡ್ಬೋದಾ? ಬರೋಬರ ಮಾಡ್ಬೋದು, ಮಾಡ್ತಾರನು ಜನ. ಈಗ ನಾವು ಈ ಮೀನು ಬಿಟ್ಟು ಉದ್ದೇಶ ನಮಗೆ ಪರಿಚಯ ಇರೋರು ಮೀನುಗಾರ ಅದಾರ ನಮ್ಮ ಇನ್ನೊಂದು ತೋಟದ ಪಕ್ಕ. ಅವರು ಭಾಳ ಪ್ರೋತ್ಸಾಹ ಮಾಡಿದ್ದು, ನಮ್ಗೆ ಅನುಕೂಲ ಆಗ್ತದೆ ರೀ, ಮತ್ತು ನಿಮ್ಗೆ ನೀರು ಸ್ವಚ್ಛ ಆಗ್ತವ, ಇದು ನೀರಿಂದು ಗೊಬ್ಬರನು ಅದ್ರದ್ದು ಅನುಕೂಲ ಆಗ್ತದಂದು ಅವ್ರು ತಂದು ಬಿಟ್ಟಿದ್ದಾನೆ. ಬಟ್ ನಾವು ಕಂಪ್ಲೀಟ್ ಇದು ಲಾಭಕ್ಕೋಸ್ಕರ ಮತ್ತು ಇದರಿಂದ ನಾವು ಏನೋ ಒಂದು ಬಿಸ್ನೆಸ್ ಮಾಡ್ಬೇಕಂತ ಇದು ನಾವು ಬಿಟ್ಟಿಲ್ಲ. ಬಟ್ ಇಲ್ಲಿ ಈ ಥರ ರೈತರು ಅದಾರ ಬಿಟ್ಟಿದಾರಣ. ಈ ಹೊಂಡನಾಗ ನಾವು ಮೀನು ಬಿಟ್ಟು ಇದು ನೀರು ಕೃಷಿಗೂ ಉಪಯೋಗಿಸ್ಬೇಕು, ಮೀನನ್ನು ಇದರಾಗ ಮಾಡ್ಬೇಕಂದ್ರೆ ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ನಾವು ಎಫರ್ಟ್ ಹಾಕ್ಬೇಕಾಗ್ತದೆ. ಅದಕ್ಕೆ ಏನು ಮಾಡ್ಬೇಕಂದ್ರೆ ಮೊದಲಿಗೆ ನೀವು ಮೀನು ಬಂದ ಒಳಗೆ ಹೊಂಡಾಗ ಬಿಡ್ತೀರಿ. ಸಪೋಸ್ ಇಷ್ಟು ದೊಡ್ಡ ಗಾತ್ರನಾಗ ಒಂದು 10,000 ಮೀನು ಬಿಡ್ತೀರಿ, ಇದಕ್ಕಿಂತ ಹೆಚ್ಚು ಬಿಡ್ಬೋದು. ಬಿಟ್ಟು ಬಳಕ ಅದಕ್ಕೆ ದಿನನಿತ್ಯ ಫುಡ್ ಹಾಕ್ಬೇಕಣ್ಣ. ಫುಡ್ಡು ಮತ್ತು ಅದಕ್ಕೆ ಒಂದು ಈ ಮೀನುಗಳು ದೊಡ್ಡ ಆದ ಬಳಕ ಮ್ಯಾಲೊಂದು ಸಣ್ಣ ಜಾಗಿ ಬರ್ತಾವೆ. ಅಂದರೆ ಈ ಕೊಕ್ಕರೆ ಇರ್ತಾವೆ ನೋಡೋಣ, ಅವು ಏನು ಮಾಡ್ತಾವ ಹಿಂಗೆ ಮ್ಯಾಲೆ ಬಂದು ಮೀನು ಹೊಡ್ಕೊಂಡು ಹೋಗ್ಬಿಡ್ತಾವೆ. ಸೊ ಮಾಡಿದ್ದು ಅಷ್ಟು ಲಾಭ ಅನ್ಸಲ್ಲ. ಅದೇ ಮಾಡಬೇಕು ನಾನು, ಇದರಿಂದನೂ ಮೀನುಗಾರಿಕೆ ಮಾಡಿ ಇದರಿಂದ ಲಾಭನೂ ಮಾಡಬೇಕು ಇದ್ರ ಕೃಷಿ ಜೊತೆಗೆ. ಅಂದ್ರೆ ಅದಕ್ಕೆ ಆಗಂತ ಇವು ರೂಲ್ಸ್ ಪಾಲನೆ ಮಾಡಬೇಕು. ಮತ್ತು ಈ ಥರ ರೈತರು ಇಲ್ಲಿ ನಮ್ಮಲ್ಲಿ ಮಾಡ್ಲಿಕತ್ತಾರೆ, ಇದರಿಂದ ಲಾಭ ಮಾಡ್ಕೊಳ್ತಾರೆ. ನೀರನ್ನ ತಂದು ಹಾಕೋದು, ಅದರಿಂದ ದೊಡ್ಡ ಮಾಡಿ ಅದನ್ನು ಮಾರಾಟ ಮಾಡೋದು ನಾವು ಮಾಡ್ತಾರೆ. ಕೃಷಿ ಹೊಂಡದಲ್ಲಿ ನೀರಿದೆ, ಇದು ಒಣಗಿ ಹೋಗ್ಬಾರ್ದಂದ್ರೆ ಏನೇನು ಮಾಡ್ಬೇಕು? ಅಂದ್ರೆ ಇದು ನೀರಿನ ಮಟ್ಟ ಕಡಿಮೆ ಆಗ್ಬಾರ್ದು. ನಾವು ಉಪಯೋಗಿಸ್ತಾ ಇಲ್ಲ, ಬಟ್ ಆದರೂ ನೀರಿನ ಮಟ್ಟ ಕಡಿಮೆ ಆಗ್ತದೆ. ಏನೇನು ತಡೆಗಟ್ಟಬಹುದು. ಇದಕ್ಕೇನಂದ್ರೆ ಒಂದು ನಾವು ಮಾತಾಡಿದಾರ ಹೋಲಿದ್ರೆ ನೀರು ಹಿಂಗ್ತಿರ್ತಾನೆ ಅಲ್ಲೆಲ್ಲಿ ಭೂಮಿ ಒಳಗೆ ಹೋಗ್ತಿರ್ತಾನೆ. ಅದಕ್ಕೆ ನೀನು ಪ್ರತಿ ಒಂದು ವಾರಕ್ಕಾಲಿ 15 ದಿನಕ್ಕಾಲಿ ಒಂದು ತಿಂಗಳು ಒಟ್ಟು ನಿನಗೆ ಅನುಕೂಲ ಪ್ರಕಾರ ಒಂದು ಸ್ವಲ್ಪ ಸುತ್ತ ಹೊಡೆದು ನೋಡ್ತಾ ಇರ್ಬೇಕಣ್ಣ. ಈ ಹೊಂಡಿನ ತೆಳಗಾರ ಎಲ್ಲರೇ ಹಸಿ ಹತ್ತದೇನು ನೀರು ಬಂದು ಅಲ್ಲಿ ಇಲ್ಲಿ ಲೀಕೇಜ್ ಐತಂದ್ರೆ ಅಲ್ಲಿ ಕ್ಯಾಮ್ ಹೇಳ್ತಾರೆ, ಅದಕ್ಕೆ ಕಂಡು ಹಿಡಿಬೇಕು ನಾವು. ಮಳೆ ಇಲ್ಲ ಅಂದ್ರೂ ಅಲ್ಲಿ ಕ್ಯಾಮ್ ಎದ್ದು ಅಂದ್ರೆ ಅದು ನೀರು ಎಲ್ಲಿಂದ ಬಂದ ಅದು ವಿಚಾರ ಮಾಡ್ಕೋಬೇಕು. ಅದ್ರ ಪ್ರಕಾರ ನೀರು ಖಾಲಿ ಇದ್ದಕ್ಕರೆ ಬಂದು ಒಳಗೆ ಹೋಲ್ ಅವೇನು ನೋಡ್ಬೇಕು, ಅವನ್ನ ಮುಚ್ಚಕ್ಕೆ ಪ್ರಯತ್ನ ಮಾಡಬೇಕು. ಬೇಸಿಗೆ ಟೈಮಲ್ಲಿ 3-4 ತಿಂಗಳು ಬಿಸಿಲು ಹೆಚ್ಚು ನಮ್ಗೆ ಉತ್ತರ ಕಡೆ, ಆ ಟೈಮ್ನಾಗ ತಾಪಮಾನ ಹೆಚ್ಚಿರೋ ಕಾರಣಕ್ಕಾಗಿ ನೀರು ಆವಿ ಆಗ್ತದೆ. ಆವಿ ಆಯ್ತಂದ್ರೆ ಏನು ನೀರಿನ ಪ್ರಮಾಣ ಕಡಿಮೆ ಆಗ್ತದೆ. ಗಾಳಿ ಬಿಸಿಲಿಗೆ ಕಡಿಮೆ ಆಗ್ತಾನೆ. ಬಟ್ ಅದು ನೈಸರ್ಗಿಕವಾಗಿ ಇರೋದ್ರಿಂದ ಅದರ ವಿರುದ್ಧ ನಾವು ಹೋಗೋಕ್ಕಾಗಲ್ಲ. ಮತ್ತು ಅದನ್ನು ಕಂಟ್ರೋಲ್ ಮಾಡ್ಕೋತ ಕೂತೀವಿ ಅಂದ್ರೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಭಾಳ ಆಗ್ತದೆ. ನಮ್ಮ ಉದ್ದೇಶ ಏನು, ಆದಷ್ಟು ನೀರು ಸಂಗ್ರಹಣೆ ಮಾಡಿ ಇದನ್ನು ಬೆಳೆಗೆ ಉಪಯೋಗಿಸ್ಬೇಕು ಅನ್ನೋ ಉದ್ದೇಶ. ನಾವೆಲ್ಲ ಜಾಸ್ತಿ ಕ್ರಮಗಳು ತಗೊಳ್ಳೋದ್ರಿಂದ ನಾವು ಹಾಕೋ ಬೆಳೆ ಏನಿರುತ್ತೆ ಅದನ್ನು ನೋಡಬೇಕಾಗುತ್ತೆ. ಈ ಒಕ್ಕಲ್ತನ ಮಾಡೋದು ಅಥವಾ ಈ ನಮ್ಮ ಅಣ್ಣವ್ರು ಹೇಳ್ಕೊತ ಬರ್ತಾರೆ, ಊರದೇ ಲಾಗೋಡಿ ಮಾಡಬೇಡ್ರು, ಎಷ್ಟು ಅನುಕೂಲ ಅದ ಅಷ್ಟು ಮಾಡ್ಬೇಕು. ಅಂದ್ರೆ ನಾನು ಎಷ್ಟು ಬೆಳೆ ಅದ ಎಷ್ಟು ನನಗೆ ಲಾಭ ಕೊಡ್ಲಿರ್ತದೆ, ಆ ಲಾಭಕ್ಕೆ ಅನುಕೂಲ ತಕ್ಕಂಗೆ ನಮ್ಗೆ ಅದಕ್ಕೆ ಮೇಂಟೆನ್ಸ್ ಮಾಡ್ಕೊತ ಹೋಗ್ಬೇಕಾಗ್ತದೆ. ಬರೇ ನಾವು ಇದೇ ವ್ಯವಸ್ಥೆ ಮಾಡ್ಕೋತ ಕೂತೇವಂದ್ರೆ ಇದ್ರದ್ದು ಲಾಗೋಡಿ ಹೆಚ್ಚೈತಲ್ಲ, ಉತ್ಪನ್ನ ಕಮ್ಮಿ ಐತೆ, ಇದು ವೇಸ್ಟ್ ಆಗ್ತದೆ, ಕಡಿಮೆ ಆಗ್ತವೆ. ಹಿಂಗಾಗಿ ನಾವು ನಮ್ಮ ಕೈಲೇ ಸಾಧ್ಯ ಎಷ್ಟು ಆಗ್ತದೆ, ನಮ್ಮ ಬಜೆಟ್ ಎಷ್ಟಿದೆ, ನಮ್ಮ ಬೆಳೆ ಆದಾಯ ಎಷ್ಟದ, ಅದರ ಅನುಕೂಲ ಪ್ರಕಾರ ನಾವು ಇದನ್ನ ಸ್ವಲ್ಪ ಮೇಂಟೆನೆನ್ಸ್ ಮಾಡ್ತೇವೆ. ಇಷ್ಟೊಂದು ಕೃಷಿ ಹೊಂಡ ದೊಡ್ಡ ಗಾತ್ರದಲ್ಲಿ ಮಾಡ್ಕೊಂಡಿದ್ದೇವೆ, ಇದ್ರ ಮೇಂಟೆನೆನ್ಸ್ ಎಲ್ಲ ಯಾವ ತರ ಅದಾರು? ಮೇಂಟೆನೆನ್ಸ್ ಹೆಂಗಣ ಅಂದ್ರೆ, ಈಗ ನಾವು ಹಾಕಿದ 6ನೇ ವರ್ಷ ಅಣ್ಣ. 6ನೇ ವರ್ಷ ಮೊದಲ 2-3 ವರ್ಷ ಅಂತರೂ ಈ ತಾಡ್ಪತ್ರಿ ಕ್ವಾಲಿಟಿ ಅಷ್ಟು ಕಡಿಮೆ ಆಗಲ್ಲ, ಅಷ್ಟು ಜಾಸ್ತಿ ಏನು ಮೇಂಟೆನೆನ್ಸ್ ಬರೋದಿಲ್ಲ. ಈ 2-3 ವರ್ಷ ಆದಮೇಲೆ ಏನಂದ್ರೆ ನಾವು ಹೇಳ್ದಂಗೆ ಇರುವೆಗಳಿಂದ ಅಥವಾ ನಾವು ಮಾಡೋ ಮೋಟ್ರ್ ಬಿಡೋ ಕೆಲಸಗಳಿಂದ ತಾಡ್ಪತ್ರಿ ಹೊರಗೆ ಹೋಗ್ತಿರ್ತಾವೆ, ಪೋಲರಿ ಬೀಳ್ತಾವೆ, ಇಲ್ಲ ಸ್ವಲ್ಪ ಸ್ಕ್ರ್ಯಾಚ್ ಆಗ್ತಿರ್ತಾವೆ.
ಆ ಸ್ಕ್ರಾಚ್ ಆಗೋ ಟೈಮ್ನಾಗ ಒಂದ್ ಸ್ವಲ್ಪ ಒಂದು 5,000-6,000 ರೂಪಾಯಿ ಈ ತರ ಹೋಗ್ತಿರ್ತಾವ. ಇದು ವಾರ್ಷಿಕವಾಗಿ ಅಂತೂ ಏನು ಖರ್ಚಾಗಂಗಿಲ್ಲ. ಆಗಲ್ಲ. 2-3 ವರ್ಷ ಅಂತೂ ಏನು ಇಲ್ಲ ಅಣ್ಣ. ಇದು ನಾಲ್ಕ ಈಗ 6ನೇ ವರ್ಷ ನಾವ್ ಇನ್ನೂ ಅಂತನ ಮೊನ್ನೆ ಒಂದ್ 200 ರೂಪಾಯಿ ಕೊಟ್ಟು ಒಂದ್ ಕ್ಯಾಸ್ ತಂದಿವಿ ನೋಡಿ. ಸುಮ್ಮನೆ ಹೇಳಿದ್ರಿಲ್ಲ. ಮತ್ ಇನ್ನೊಂದ್ ಏನಂದ್ರ ಏನ್ರಿ ಅದಕ್ಕರ ಪಟ್ನೆ ಅವಾಗ ಅದಕ್ಕ ದುರಸ್ತಿ ಮಾಡಿದ್ರ ಅದು ದೌಡ ಆತು. ಏನಾದ್ರು ಪ್ರಾಬ್ಲಮ್ ಆಗೈತೆ ಪೂರ್ವ ಮುಂಜಾಗ್ರತೆ ಕ್ರಮ ತಗೊಂಡ್ಬೇಕು ಅಂತಂದ್ರ ಒಂದು ಹೋಲ್ ಬಿದ್ದದಂದ್ರ ಇಲ್ಲಿ ಅವಾಗ ನಾವ್ ಅದಕ್ಕೆ ಪ್ಯಾಚ್ ವರ್ಕ್ ಮಾಡಿಬಿಟ್ರೆ ಅನುಕೂಲ ಆಗುತ್ತೆ. ಇಲ್ಲಾಂದ್ರೆ ಅದನ್ನೇ ಅದು ಸೈಜ್ ಇನ್ಕ್ರೀಸ್ ಆಕೋತ್ ಹೋಗಿ ಮೇ ಬಿ ಅರ್ಧ ಸೈಡ್ ತಾಡ್ಪತ್ರಿ ತೆಗೆ ಒಂದು ಪರಿಸ್ಥಿತಿನೂ ಬರುತ್ತಣ್ಣ. ನಾವು ಮತ್ತ ಮ್ಯಾಗ ದನಗಳು ಬಿಡಬಾರ್ದ್ರಿ. ಅಂದ್ರೆ ನೀವ್ ಹೇಳೋ ಪ್ರಕಾರ ಸಣ್ಣದಲ್ಲಿ ಏನಾದ್ರು ಅಲ್ಲಿ ಪ್ರಾಬ್ಲಮ್ ಅಂತ ಕಂಡು ಬಂತಂದ್ರ ಅವಾಗ್ಲೇ ನಾವು ಅದಕ್ಕೆ ಅವಾಗ್ಲೇ ಮಾಡ್ಬೇಕಣ್ಣ. ನಾವರೇ ಈ ನಮ್ಮದು ಪ್ರಾಕ್ಟಿಕಲ್ ಹೇಳ್ಬೇಕಂದ್ರ 6 ವರ್ಷದಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ ಒಂದು 2,000 ಖರ್ಚು ಮಾಡಿಲ್ಲ ಅಣ್ಣ ಇದಕ್ಕೆ ಮೇಂಟೆನೆನ್ಸ್. ಇನ್ನು ಮುಂದೆ ಏನಂದ್ರೆ 6 ವರ್ಷ ಆದ್ಮೇಲೆ ಇದ್ರ ತಾಕತ್ ಕಡಿಮೆ ಆಕೋತ್ ಹೋಗುತ್ತೆ. ಇದು ನಾವು ಅಂದಾಜ್ ತಂದ್ರೆ 10 ವರ್ಷದ ಅನ್ನೋ ಒಂದು ನಮ್ದು ಸೆಲ್ಫ್ ಲೈಫ್ ಇರ್ತೈತಿ ಇದಕ್ಕೆ, ಅದು ಕಡಿಮೆ ಆಗ್ತಾ ಬರ್ತೈತಿ. 12 ವರ್ಷ ಇರುತ್ತಣ್ಣ ನಮ್ಮದು. ಇದು ಅಂದಾಜ್ 10 ವರ್ಷ ಹಿಡಿದೀವಿ. ಈಗ 6 ವರ್ಷ ಅಂತ ಇತ್ತು. ನೀನು ಹೇಳ್ದಂಗೆ 2,000 ರೂಪಾಯಿ ಖರ್ಚು ಅಲ್ಲಿವರೆಗೆ ಅಷ್ಟೇ ಅಂದಾಜ್ ಆಗಿಲ್ರಿ. ಅಷ್ಟೇ ಖರ್ಚು ಮಾಡಿ ಅಟ್ ಆಗಿಲ್ರಿ. ಅಷ್ಟೂ ಇಲ್ಲ. 200 ರೂಪಾಯಿ ಮೊನ್ನೆ ಅವ ತಂದು ಪ್ಯಾಚ್ ಹಚ್ಚಾನ್ರಿ. 200 ರೂಪಾಯಿ ನಾವು ನಮ್ಮ ಅನಿಲ ತಮ್ಮ ಅದನ್ರಿ ಅವನೇ ತಂದು ಹಚ್ಚಾನ್ರಿ. ಯಾಕೆ ಆಗಿಲ್ಲ ಅಂದ್ರ ನಾವ್ ಈಗ ದಿನನಿತ್ಯ ನೋಡ್ಕೊತ ಬರ್ತೀವಿ. ಇದಕ್ಕ ಇಲ್ಲಿ ಏನ್ ಆಗಿದೇನು ಇದಕ್ಕೆ ದಿನನಿತ್ಯ ಸುತ್ತ ಹೊಡಿತೀವಿ. ಪ್ರತಿದಿನ ಇದ್ರ ಬಗ್ಗೆ ಕಾಳಜಿ ತೊಗೊಳ್ತಿದ್ರಿ. ಅದಕ್ಕೋಸ್ಕರ ಇದ್ರದ್ದು ಏನಿದೆ ಹೆಚ್ಚುವರಿ ಖರ್ಚು ಬಂದಿಲ್ಲ ಇನ್ನೋರು. ಇನ್ ಮೇಲೆ ಇದ್ರದ್ದು ತಾಕತ್ ಕಡಿಮೆ ಹಾಕೋದು. ಸೊ ಬಿಸಿಲಿಗೆ ಅಥವಾ ಏನಾರ ಹೋಲ್ಗಳು ಆಗೋ ಸಂದರ್ಭ ಇರ್ತಾವ. ಬಟ್ ನಮ್ಮ ಪ್ರಕಾರ ಇತ್ತೀಚೆಗೆ ಇದಕ್ಕೇನು ನಾವು ಇನ್ವೆಸ್ಟ್ ಮಾಡಿಲ್ಲ ಪ್ರತಿ ವರ್ಷ. ಸರ್ವ ಇದು ಹೊಂಡಗಳನ್ನೆಲ್ಲ ಮಾಡಿದೇವೆ. ಕೆಲವೊಂದ್ ಟೈಮ್ ಈ ಒಡ್ಡ ಏನಿದಾವಲ್ರಿ ಇವಾಗ ಕುಸಿತಾವ. ಅದನ್ನ ತಡೆಗಟ್ಟಬೇಕಂದ್ರೆ ಏನ್ ಮಾಡ್ಬೇಕ? ಅದನ್ನು ಬಹಳ ಇಂಪಾರ್ಟೆಂಟ್ ಅಣ್ಣ. ಇದು ಹೊಂಡ ಕುಸಿಯೋದ ಕಾರಣಗಳು ಒಂದು ನೀರು ಓವರ್ಫ್ಲೋ ಆದಕ್ಕಾರ ಮತ್ತ ಬ್ಯಾರೆ ನೀರ್ ಬಂದ್ ಅದಕ್ಕ ಕೊರಿಬಾರ್ದ್ರಿ. ನೀರ ದುಸ್ರಾ ನೀರ ಮತ್ತೊಂದ್ ಹೊಲ್ದ ನೀರ್ ಬಂದು ಹಿಂಗ್ ಹತ್ತಿ ಹೋಗ್ಬಾರ್ದು. ಒಂದಣ ಇವ್ರು ಹೇಳೋ ಪ್ರಕಾರ ಈಗ ಹೊಂಡ ದಿಬ್ಬೆ ಅದ. ಹಾ ರೀ, ದಿಬ್ಬೆ ಅದಲ್ಲ ಮಳಿ ಆದಕ್ಕಾರ ಬಂದ್ ಅದಕ್ಕೆ ಕೊರ್ಕೊಂಡ್ ಹೋಗ್ಬಾರ್ದು. ಅದ್ ನಾವು ಸಣ್ಣ ಸಣ್ಣ ಗಿಡ ಬೆಳ್ಳಿ ಹಚ್ಕೋಬೇಕು. ನೀರಿಂದ ಆಗೋ ಪರಿಣಾಮ ಅದು. ಇನ್ನೊಂದು ಒಳಗೆ ಈ ಹೊಂಡಿನ ನೀರಿಂದ ತುಂಬಿ ಹೋಗಂಗ ನಾವು ಹೊರಗೆ ಬಿಡಬಾರ್ದು. ಇಲ್ಲಿಂದ ನೀರು ಹೊರಗೆ ಹೋಗಂಗ ಬಿಡಬಾರ್ದ್ರಿ. ತುಂಬಿ ನೀರು ಹೊಂಟ್ಲಿಕ್ಕಂದ್ರ ಮಣ್ಣು ಜರ್ಕೋತ್ ಹೋಗ್ತದ. ಈ ದೊಡ್ಡ ಇರೋ ಬೋದ್ ಏನಾಗ್ತದ ಸಣ್ಣ ಹಾಕೋತ್ ಬರ್ತದ. ಒಮ್ಮ ನೆಂದಿತ್ತು ಅಂದ್ರೆ ಅದು ಖುಷಿ ಬೀಳ್ತದ. ಆಟಕ್ಕೆ ಅದಕ್ಕೆ ಸಾಧನೆ ಮಾಡ್ಬಿಡ್ಬಾರ್ದು. ಒತ್ತಡ ಪ್ರೆಷರ್ ನೀರು ತುಂಬಿತ್ತು ಅಂದ್ರ ಹೊರಗೆ ಬರೋ ಚಾನ್ಸಸ್ ಭಾಳ ಇರ್ತಾವ. ಇದಕ್ಕೆ ನಾವು ತಡೆಗಟ್ಟಬೇಕಂದ್ರೆ ಏನಂದ್ರ ಸುತ್ತಮುತ್ತ ಏನು ನೀರು ಹರಿಲಾರಂಗ ನೋಡ್ಕೋಬೇಕು. ಮತ್ತು ಒಳಗೆ ನೀರು ಹೊರಗೆ ಹೋಲಾರಂಗ ನೋಡ್ಕೋಬೇಕು. ಅವಾಗ ನಾವು ಈ ಕಡೆ ದೃಷ್ಟಿ ಹಾಯ್ತಾ ಇರ್ಬೇಕು. ಮತ್ತು ಇನ್ನೊಂದು ಭಾಳ ಅಂದ್ರೆ ಈ ಮಳೆಗಾಲ ಇರ್ತದ ಅಂತ ನಮಗೆ ಗೊತ್ತೇ ಅದ. 3 ತಿಂಗಳು ಮಳೆಗಾಲ ಅದ. ಅವಾಗ ಹೊಂಡ ತುಂಬೋದು ಬಂದ್ ಮಾಡ್ಬೇಕು. ನಿಮ್ಗೊಂದು ಅಂದಾಜ್ ಪ್ರಕಾರ ಒಂದು ಮಾರದು ಖಾಲಿ ಇಟ್ಟೆ ನೀವು ಹೊಂಡ ನೀರು ಇಟ್ಕೋಬೇಕು. ಮಳಿ ಆದ್ರೆ ರಾತ್ರಿ ಅದಾಗಿರ್ತದೆ, ನಾವು ಮುಕ್ಕೊಂಡಿರ್ತೇವೆ, ಅಷ್ಟು ಬಂದು ನೋಡಕ್ಕೂ ಆಗಲ್ಲ. ಮತ್ತು ರಾತ್ರಿ ಮಳಿ ಸ್ಪೀಡ್ ಅದು ಸಣ್ಣದನ್ನು ನಮಗೆ ನೋಡಕ್ ಗೊತ್ತಾಗಲ್ಲ. ಅವಾಗ ಸ್ಪೀಡು ಮಳಿ ಜಾಸ್ತಿ ಹನಿ ದಪ್ಪಿತ್ತು ಅಂದ್ರೆ ಹೊಂಡ ಭಾಳ ಜಲ್ದಿ ತುಂಬ್ತದೆ. ಯಾಕಂದ್ರೆ ದೊಡ್ಡದಾಣ ಬಿದ್ದ ಹನಿಗಳೆಲ್ಲ ಒಳಗೆ ಹೋಗ್ತಾವ. ಹಿಂಗಾಗಿ ನಾವು ಮೊದಲೇ ಹೊಂಡ ತುಂಬಿಟ್ಟಿದ್ದೇವೆ. ಅವತ್ತು ರಾತ್ರಿ ಮಳಿ ಕಂಟಿನ್ಯೂಸ್ ಆಯ್ತು, ಇಲ್ಲ ಇವ್ರು ಯಾರು ಏನೋ ಎಮರ್ಜೆನ್ಸಿಯಿಂದ ಏನೋ ಬೇರೆ ಕಡೆ ಹೋಗಿದ್ರು, ಹಂಗ ಆಗೋ ಚಾನ್ಸಿಂದನು ಓವರ್ಫ್ಲೋ ಆತ. ಅದನ್ನ ನಾವು ತಡೆಗಟ್ಟಬೇಕು. ಮಳೆಗಾಲ 4 ಫೂಟ್ ಕಮ್ಮಿ ಇಡಬೇಕು. ನಮಗೆ ಗೊತ್ತಿರುತ್ತೆ ಮಳಿ ಆಗ್ಲತ್ತದ ಅಂದ ಬಳಿಕ ಹೊಂಡ ಫುಲ್ ಭರ್ತಿ ಮಾಡೋ ಅವಶ್ಯಕತೆನೇ ಇರಲ್ಲ. ಅವಾಗ ನಾವು ಒಂದು ಅರ್ಧ ಅಲಿ ಇಲ್ಲ 4 ಫೂಟ್ ರೀ, ಒಂದು 4 ಫೂಟ್ 4 ಫೂಟ್ ಕಮ್ಮಿ ಇಟ್ಟೇವ ಅಂದ್ರೆ ನಡೀತದೆ. ಒಂದು ಲೆವೆಲಿಗೆ ತುಂಬಿ ಇಡ್ಬೇಕಣ್ಣ. ಆ ತರದಿಂದ ನಾವು ಇದನ್ನ ತಡೆಗಟ್ಟಬಹುದು. ಮತ್ತ ಅದೇ ನೀರು ಬೇಸಿಗೆ ದಿನಕ್ಕ 1 ಇಂಚ್ ಸುದ್ದಿ ಕಮ್ಮಿ ಮಾಡ್ಬಿಡಲ್ಲ. ನಮ್ ನೀರಿನ ಸಫಿಶಿಯಂಟ್ ಏನ್ ಕಮ್ಮಿ ಆಗ್ತಲ್ಲ ಅಲ್ಲಿ ಹೊಳಿಗೆ 1 ಇಂಚ್ನು ನಾವು ಕಮ್ಮಿ ಮಾಡ್ಬಿಡಲ್ಲ. ದಿನನಿತ್ಯ ಅದಕ್ಕೆ ನೆದರಿಟ್ಟು ತುಂಬಿತೇವ್. ಬ್ಯಾಸಿಗೆದಿಂದಾಗ ನಾವು ಮೋಟ್ರ್ ಚಾಲೂ ಮಾಡ್ಲಿಲ್ಲ ಅಂದ್ರು ದಿನಕ್ಕೆ ಅರ್ಧ ಇಂಚ್ ನೀರು ಇಳಿತದ. ನಾವು ಮೋಟ್ರ್ ಚಾಲೂ ಮಾಡ್ಲಿಲ್ಲ ಅಂದ್ರು ಅರ್ಧ ಇಂಚ್ ಇಳಿತದ. ಮಳೆಗಾಲ ದಿನಕ್ಕೆ ನಾವು ತುಂಬಲಿಲ್ಲ ಅಂದ್ರೆ ದಿನಕ್ಕೆ ಅದು ಮಳಿ ಬತ್ತಂದ್ರೆ 1 ಇಂಚ್ ಏರ್ತದೆ. ಸೊ ಇವ್ರು ಹೇಳೋ ಪ್ರಕಾರ ಏನಂದ್ರ ಮಳೆಗಾಲಕ್ಕೆ ಮಳಿ ಬರೋದು ನಿಮಗ್ ಗೊತ್ತಿರ್ತದ. ಹೊಂಡ ತುಂಬಬೇಡ್ರಿ ಬಾಳ. ನಿಮ್ಗೆ ಎಷ್ಟು ಬೇಕಾದ ಅಷ್ಟು ತುಂಬಿ ಮಳೆಗಾಲ ಮಳಿ ಬಂದ್ರು ಸ್ವಲ್ಪ ನೀರ್ ಸ್ಟಾಕ್ ಆಗೋ ತರ ಇಡ್ರಿ. ಬ್ಯಾಸಿಗೆ ಕಾಲಕ್ಕೆ ನಿಮಗ್ ಗೊತ್ತಿರ್ತದ ಮಳಿ ಆಗಲ್ಲ, ಬ್ಯಾಸಿಗೆ ಇರ್ತದ, ನೀರ್ನು ಆವಿ ಆಗ್ತದ, ಮತ್ತ ಅದು ಕಡಿಮೆ ಹಾಕೋತ್ ಹೋಗ್ತದ ನೀರ. ನಮಗ ಬ್ಯಾಸಿಗೆ ಪ್ರತಿದಿನ ತುಂಬ್ಕೋತ ಹೋರಿ, ನೋಡ್ಕೋತ ಹೋರಿ. ಆ ನೀರ್ ಮುಂದೆ ನಿಮ್ಗೆ ಅನುಕೂಲ ಆಗೋದು ಈ ತರ ಮಾಡ್ಕೋತ. ಬ್ಯಾಸಿಗೆದಿಂದ 2 ಇಂಚ್ ನೀರ್ ಗೊಳೆ ಮಾಡ್ಕೋಬೇಕಾರ 4 ದಿನ ಹೋಗ್ತದ್ರಿ. ಮಳೆಗಾಲ ದಿನಕ್ಕೆ 2 ಇಂಚ್ ನೀರ್ ಗೊಳೆ ಮಾಡ್ಕೊ 1 ತಾಸ್ನಾಗ ಆಗ್ತದೆ. ಇಟ್ಟೆ ನೋಡಿ ಡಿಫ್ರೆಂಟ್. ಇದು ಕೃಷಿ ಹೊಂಡ ಏನಿದೆ ದೊರೆಯುದ ಇದು ಬೆಳೆಗಳ ವೈವಿಧ್ಯತೆ
ಮಾಡಲು ಸಹಾಯ ಮಾಡ್ತೈತೆ ಇದು. ಮಾಡತ್ತಣ ಅಂದ್ರೆ ನಾವು ಬೇರೆ ಬೇರೆ ಬೆಳೆ ಮಾಡ್ಲಿಕ್ಕೆ ಇದು ಅನುಕೂಲ ಮಾಡುತ್ತೆ. ಹೆಂಗಂತ ಅನ್ಕೋಣ, ಈಗ ಮಳೆಗಾಲ ಅಂದ್ರೆ ನಾವು ಸಂಪೂರ್ಣ ಅದ್ರ ಮೇಲೆ ನಂಬಿಕೆ ಇಡೋಕ್ಕಾಗಲ್ಲ. ನಾವು ಈ ಮಳೆಗಾಲ ಶುರು ಆಗ್ಯದ ಜೂನಿಂದ ಅಂತಂದ್ರೆ ಜೂನಿಂದ ಮಳೆಗಾಲ ಶುರು, ಮಳೆ ಸಂಪೂರ್ಣ ಬರ್ತದೆ ಅನ್ಕೊಂಡು ನಾವು ಬೆಳೆ ಮಾಡೋಕ್ಕಾಗಲ್ಲ. ಈಗಿನ ಮಳೆಗಾಲಗಳು ಎಲ್ಲರಿಗೆ ಗೊತ್ತೇ ಅದ, ಒಮ್ಮೆ ಮಳೆ ಆಗ್ತದೆ, ಒಮ್ಮೆ ಮಳೆ ಆಗಲ್ಲ, ಒಮ್ಮೆ ಬ್ಯಾಸಿಗೆ ಮಳೆ ಶುರು ಆಗಲ್ಲ, ಒಮ್ಮೆ ಇನ್ನು ಚಳಿಗಾಲ ತನಕ ಮಳೆಗಾಲ ಹೋಗ್ಲತ್ತದ. ಈಗಿನ ಕಾಲ ಬಂದಾಗ ಎಲ್ಲ ಬದಲಾಗಿ ಎಲ್ಲ ಥರ ಬದಲಾಗಿ. ಸೊ ನಾವು ಈ ಹೊಂಡ ಇರೋದ್ರಿಂದ, ಈ ಹೊಂಡ ಗಾತ್ರ ಅದು ನಮಗೆ ಗೊತ್ತಿರೋದ್ರಿಂದ, ಇದ್ರಾಗ ಎಷ್ಟು ನೀರು ಹಿಡಿತಾವ ಅನ್ನೋದು ಗೊತ್ತಿರೋದ್ರಿಂದ ಇವರೆಲ್ಲ ಅಣ್ಣಗಳು ಮಾಡ್ಕೊತ ಬರ್ತಿರ್ತಾರೆ. ನಾವು ಅವರಿಗೆಲ್ಲ ಇದು ಮಾಹಿತಿ ಇರೋದ್ರಿಂದ ಅವ್ರಿಗೆ ಏನಂದ್ರೆ ಒಂದು ಧೈರ್ಯ ಇರ್ತದೆ ಅಣ್ಣ. ನಮಗ ಈ ಸದ್ ಇಷ್ಟು ಹೊಂಡನ ನೀರ್ ಅದಪ್ಪ ಅಂದ್ರೆ ಈಸ್ ನೀರ್ ಉಣಿಸ್ತೇವ್ ನಾವು ಕಬ್ಬಿಗೆ, ದಾಳಿಂಬರ್ಕ, ಅದೇ ವಿಶ್ವಾಸ ಹೋಗಿರ್ತೇವ್ರಿ. ಅವ್ರಿಗೆ ಒಂದು ಧೈರ್ಯ ಅಣ್ಣ. ಈಗ ಏನೈತ್ರಿ, ಫಸ್ಟ್ ರೋಣಿ ಕಿರ್ತಕ ರೋಣಿ ಮಳಿ ಸಾಕಷ್ಟು ಅದವ್ರಿ. ಮುಂದೆ ಈಗ 2 ತಿಂಗಳೈತಿ ಮಳಿ ಗ್ಯಾಪ್ ಕೊಡ್ತು. ಆಳೆ ನಮಗೆ ಇದು ಹೊಂಡನೇ ಕೈ ಹಿಡಿತು. 2 ತಿಂಗಳ ಹೊಂಡಿ ನೀರೇ ಉಣಿಸ್ಕೊಂಡೆವು. ಈಗ ಮತ್ತೆ ಬಂದು 1.5 ತಿಂಗಳ ಗ್ಯಾಪ್ ಆದ ಬಳಿಕ ಈಗ ಸ್ವಲ್ಪ ಹಸಿ ಆಗ್ಯದ. ಈಗ ಮತ್ತೆ ನಾವು ಹೊಂಡ ತುಂಬಲಿಕ್ಕೆ ಚಾಲು ಮಾಡಿದ್ವಿ, ಸ್ವಚ್ಛತಾ ನೀರು ಮಾಡಿ ಈಗ ತುಂಬಲಿಕ್ಕೆ ಚಾಲು ಮಾಡಿದೆವು. ಈಗ 2 ತಿಂಗಳ ನಾವು ಹೊಂಡಿದಿತ್ತಿಲ್ಲ, ಏನು ಮಾಡಕ್ ಸಾಧ್ಯ ಐತಿಲ್ಲ. ಇವ್ರಿಗೆ ಮಳೆ ನಂಬ್ಕೊಂಡೆ ನಾವು ಬೆಳಿ ಹಾಕಿದ್ದೇವ್ ಅಂದ್ರ ಐನ ವಯಸ್ಸಿಗೆ ಬಂದಿರ್ತಾನ ಬೆಳಿ. ಹೆಂಗ್ ಹುಡುಗರು ವಯಸ್ಸಿಗೆ ಬಂದಕ್ರ ಒಳ್ಳೆ ಈ ಸದ್ದ ಇದ್ರ ಮ್ಯಾಗ ಮೆಕ್ಕೆಜೋಳ 2-3 ನೀರು ಉಣಿಸಿದೆವು, ಉಳ್ಳಾಗಡ್ಡಿ 4 ನೀರು ಉಣಿಸಿದೆವು. ಈಗ ಪೇಶಿ ಮೆಕ್ಕೆಜೋಳ ಗರಿ ಹಿರ್ಲಿಕ್ಕೆ ಬಂದದ, ಮಳಿ ಈಗ ಆಗ್ಯದ. ಇಷ್ಟು ಪ್ರಾಬ್ಲಮ್ ಆಗ್ತದೆ. 2 ತಿಂಗಳು ಹೊಂಡ ಇದ್ದಿತ್ತಿಲ್ಲ ಅಂದ್ರ ಅದು ಮಾಡಕ್ ಆತಿತ್ತಿಲ್ಲ ಏನು ನಮ್ಗೆ. ಕೃಷಿ ಹೊಂಡದಲ್ಲಿ ನಾವು ನೀರಿನ ಸಂಗ್ರಹಣೆ ಇತ್ತಂತಂದ್ರ ನಾವು ಏನ್ ಬೇಕಾದ್ರೂ ಬೆಳ್ಕೋಬಹುದು. ಬೆಳ್ಕೋಬಹುದು. ಏನ್ ಬೇಕಾದ್ರೂ ಬೆಳಿಕ್ ಇದು ಮತ್ತೆ ಅದು ಎಸ್ಟಿಮೇಟ್ ಇನ್ವೆಸ್ಟ್ಮೆಂಟ್ ತೆಗಿಲಿಕ್ಕೆ ಬೆಳಿ ಮೇಲೆ ತೆಗಿಬಹುದು. ತೆಗ್ದಿದ್ದೇವ್ರಿ, ಈಗ ಆಲ್ರೆಡಿ ತೆಗ್ದಿದ್ದೇವ್. ಇದು ಚಲೋ ತೆಗಿದು. ಯಾಕಂದ್ರೆ ನಾವು ದಾಳಿಂಬರ್ ಮಾಡಾಕ್ತೇವಲ್ಲ, ಇಂಥ ಟೈಮ್ನಾಗ ನಾವು ಈಗ ಅಲ್ಲಿ ಕಾಯಿ ಹಿಡ್ದಿದ್ವಿ, ನಾವು ಬ್ಯಾಸಿಗೆ ಕಾಯಿ ಹಿಡಿದೀವಿ. ಯಾಕೆ ಧೈರ್ಯ ಅಂದ್ರೆ ನಮ್ಗೆ ಇದು ಹೊಂಡದ ಇಟ್ಟು ನೀರದ, ನಾವು ಮಳೆ ಜರೂರ ಬರಲಿಲ್ಲ ಅಂದ್ರೂ ಒಂದು ವೇಳೆ ನಾವು ಆ ಬೆಳೆ ಕಡೆಗೆ ಹಾಯಿಸ್ಬೋದು ಅನ್ನೋ ಧೈರ್ಯ ನಮಗೆ. ಮಳೆ ಬಂದ್ರೆ ಭಾಳ ಆನಂದ ಅಣ್ಣ ನಮ್ಗೆ ಎಲ್ಲ ರೈತರಿಗೆ. ಮತ್ತೆ ನಮ್ಮ ಟೈಮ್ಗೆ ಆಗಲ್ಲಲ್ರಿ ಮಳೆ. ಆಗಲ್ಲ, ಆಗಲ್ಲ. ಒಮ್ಮೆ ಹೆಚ್ಚಾಗ್ತದ, ಒಮ್ಮೆ ಕಮ್ಮಿ ಆಗ್ತದ. ಹೆಚ್ಚಾದ್ರೆ ಏನು ಮಾಡಕ್ ಬರಲ್ಲ, ಕಮ್ಮಿ ಆದ್ರೂ ಏನು ಮಾಡಕ್ ಬರಲ್ಲ. ಬಟ್ ನಮ್ಮ ಬೆಳೆಗಳು ಮಾಡ್ಬೇಕಂದ್ರೆ ಹಿಂದಿನ ನಾವೆಲ್ಲ ಥರ ಪ್ಲಾನ್ ಮಾಡ್ಕೊಂಡು ಮಾಡಬೇಕು. ಸೊ ಇದು ಭಾಳ ಭಾಳ ಪ್ರಾಮುಖ್ಯತೆ ವಹಿಸ್ತಾನೆ. ಕೆಲವೊಂದ್ಸಲಿ ಮಳೆ ಬರ್ತೈತಿ, ಮಳೆ ನೀರು ಬರ್ತೈತಿ. ಆ ಮಳೆ ನೀರಿನ ಸಂಗ್ರಹದ ಪರಿಣಾಮಗಳೇನು? ಪರಿಣಾಮಗಳಂದ್ರೆ ಏನನ್ನ, ಇದಕ್ಕೆ ಹೇಳೋ ಪ್ರಕಾರ ನಮ್ಗೆ ಇಲ್ಲಿನ ಮಳೆ ನೀರ ಅವಲಂಬನೆಯಾಗಿ ಇಲ್ಲೇನು ಈ ಥರ ಹೊಂಡ ನಾವು ರಚನೆ ಮಾಡಿಲ್ಲ. ಓಕೆ. ಆ ಮಳೆ ನೀರು ಸಂಗ್ರಹಣೆ ಮಾಡ್ಬೇಕಾದ್ರೆ ಅದರದೇ ಒಂದು ಫ್ಲೋ ಬೇರೆ ಅದ. ಅಂದ್ರೆ ಹೊಂಡ ಮಾಡೋ ಪದ್ಧತಿ ಬೇರೆ, ಮತ್ತು ಹೊಂಡ ಅದನ್ನು ನಿರ್ವಹಣೆ ಮಾಡೋದು ಬೇರೆ, ಮತ್ತು ಅದನ್ನು ಮ್ಯಾನೇಜ್ ಮಾಡೋದು ಬೇರೆ ರೂಲ್ಸ್ ಅದ. ಈಗ ಹೆಂಗಂದ್ರೆ ನಾವು ಮಳೆ ಆದ್ರೆ ಹಳ್ಳಕ್ಕೆ ನೀರು ಬರ್ತಾವೆ, ಒಂದು ಕಾಲುವೆಗೆ ನೀರು ಬರ್ತಾವೆ. ಆ ಟೈಮಿಗೆ ನಾವು ಹೊಂಡಗಳು ಹೆಂಗೆ ಮಾಡ್ಬೇಕಂದ್ರೆ ಆ ನೀರು ಅದಕ್ಕೆ ಉಪಯೋಗಿಸ್ಬೇಕಂದ್ರೆ ಆ ಅಡ್ಡದಾರಿವಾಗಿ ಅದಕ್ಕೆ ಹಳ್ಳಕ್ಕರೆ ಅದರ ಪಕ್ಕಾರಿ ಏನು ಮಾಡ್ಬೇಕಂದ್ರೆ ನಾವು ಹೊಂಡ ಭೂಮಿಯಿಂದ ಹಿಡ್ಕೊಂಡು ಒಳಗೆ ಹೆಚ್ಚುವರಿ ಮಾಡ್ಕೊತ ಹೋಗ್ಬೇಕು. ಅದು ನಮ್ಗೆ ಅನುಕೂಲ ಆಗುತ್ತೆ ನೀರಲ್ಲಿ ಬಿಡ್ಲಿಕ್ಕೆ. ಬಟ್ ನಾವು ಈ ಎಸ್ಟಿಮೇಷನ್, ಈ ಪ್ಲ್ಯಾನ್ ಏನು ಮಾಡಿ ಹೊಂದಿಂದ ಇದು ನಾವು ಭಾಳ ನಮ್ಮ ಪೈಪ್ಲೈನ್ ಮೋಟ್ರಿಂದ ಅವಲಂಬನೆ ಆಗಿದೆ. ನೀವು ಮೂಲ ಅವಲಂಬನೆ ಆಗಿರೋದು ನದಿ ಅಥವಾ ಹೊಳೆಯಿಂದ. ಅದಕ್ಕೋಸ್ಕರ ಇದು ಏನು ವಿಧಾನ ಇದೆಯಲ್ಲ, ಇದು ಎಂಟೈರ್ಲಿ ಬೇರೆ ಇದೆ. ಬೇರೆ ಇದೆ ಅಣ್ಣ. ಬಟ್ ಆ ಥರನೂ ರೈತರು ಮಾಡ್ತಾರ, ಸಣ್ಣ ಪ್ರಮಾಣದಲ್ಲಿ ಮಾಡ್ಯಾರಣ್ಣ ನಮ್ಮ ಅಕ್ಕಪಕ್ಕ. ಮೂಲತಃ ರೈತರ ಮಳೆನೇ ಅವಲಂಬನೆ ಮಾಡಿದಾಗ ಆ ಕೃಷಿ ಹೊಂಡ ಬೇರೆ ಇರುತ್ತೆ, ಅದು ಬೇರೆ. ನಾವು ಹೊಳೆ ಅವಲಂಬನೆ ಆಗಿದಾಗ ಈ ತರ ಕೃಷಿ ಹೊಂಡನೇ ಬೇರೆ. ಇದೇನು ನಾವು ಕೃಷಿ ಹೊಂಡ ನೋಡ್ತಿದ್ದೇವೆ, ಇದು ಹೊಳೆಗೆ ಅಥವಾ ನದಿಗೆ ಅವಲಂಬನೆ ಆಗಿರೋ ಕೃಷಿ ಹೊಂಡ. ನದಿ ಹೊರಗಡೆಯಿಂದ ಎತ್ತಿ ಹಾಕೋದ್ರಿಂದ ನೀರಲ್ಲಿ ಪಂಪ್ ಸೆಟ್ ಮುಖಾಂತರ ಇರೋ ಪ್ಲಾನ್ ಮುಖಾಂತರ ನಾವು ಇದನ್ನು ಮಾಡ್ಕೊಂಡಿರೋದು. ಆಲ್ಮೋಸ್ಟ್ ಇದು ಭೂಮಿಯಿಂದ ಮೇಲೆ ಇರುತ್ತಣ್ಣ. ಆ ಟೈಮಲ್ಲಿ ನಾವು ಭೂಮಿಯಿಂದ ಒಳಗಡೆ ಭಾಳ ಕಾನ್ಸಂಟ್ರೇಟ್ ಮಾಡಬೇಕು. ಮತ್ತು ಅದೊಂದ್ರಿ, ಈ ಸದ್ದ ನಾವು ಮೋಟ್ರ್ ಹಚ್ಚಲಾರೇನೆ ನೀರು ಉಣಿಸ್ಬೇಕು ನಮ್ಮ ಹೊಲಕ್ಕೆ ಇವತ್ತಂದ್ರೆ ಅದು ಹೊಂಡ ಮಾಡೋದು ಸಿಸ್ಟಮ್ ಅದು ಬೇರೆ. ನಾವು ಮೋಟ್ರಿ ಹಚ್ಚಬಾರ್ದು, ನಾವು ಬರೀ ತುಂಬುತ್ತೇವೆ, ಮೋಟ್ರಲ್ಲೇ ತುಂಬುತ್ತೇವೆ. ಲೈನ್ ಇರ್ಲಿಲ್ಲ ಅಂದ್ರೆ ನಮ್ಮ ಹೊಲಕ್ಕೆ ನಾವು ನೀರು ಉಣಿಸ್ಕೋಬೇಕು ಹೊಂಡಿನಪ್ಪ ಅಂದ್ರೆ ನಾವು ಎಲ್ಲಿ ನೆಲ ಏರದ, ನಮ್ಮ ಹೊಲದಾಗ ಜಮೀನು ಏರದ, ಅಲ್ಲಿ ಹೊಂಡ ಮಾಡಿ ಅದಕ್ಕೆ ಪೈಪ್ ಅಟ್ಯಾಚ್ಮೆಂಟ್ಸ್ ಕೊಟ್ಟು ನಾವು ಬರೇ ಮೋಟ್ರನ್ನು ಬೇಡ ಕರೆಂಟ್ ಬೇಡ ತುಂಬತ್ ಹೊಂಡಪ್ಪ ಅಂದ್ರೆ ನಾವು ನೀರು ಉಣಿಸ್ಕೋಬಹುದು. ಆ ಸಿಸ್ಟಮ್ನು ಅಲ್ಲಿರುತ್ತೆ. ಇವ್ರ ಮಾತಿಗೆ ಇನ್ನೊಂದು ಹೇಳ್ಬೇಕಂದ್ರೆ ಅದು ಹೆಂಗಂದ್ರಣ್ಣ, ಇನ್ನು ಹೇಳ್ಬೇಕಂದ್ರೆ ಹೊಂಡನೇ ಎತ್ತರಿ ಜಾಗಿಗೆ ಮಾಡೋದಣ್ಣ. ಮಾಡ್ಬೇಕಾದ್ರೆ ಕೆಳಗಡೆ ಪೈಪ್ಗಳು ಬಿಡೋದು. ಫಸ್ಟ್ ಏನು ಬೇಸರು ಮಾಡ್ತೀವಲ್ಲ ಭೂಮಿಗೆ ನೆಲ ಸಮವಾಗಿನೇ ಪೈಪ್ಗಳು ಬಿಡೋದು 2.
ಆ ಕಡೆಯಿಂದ ಈ ಕಡೆ ಮತ್ತು ಹೊಂಡ ಪ್ಯಾಕ್ ಮಾಡೋದಷ್ಟೇ. ಆಮೇಲೆ ನಮಗೆ ನೀರು ಅದು ಸಣ್ಣ ಪ್ರಮಾಣ ಉಣಿಸ್ಬೇಕಂದ್ರೆ ಅವು ವಾಲ್ ಚಾಲು ಮಾಡ್ಕೊಂಡು ನೀವು ನೀರು ಉಣಿಸ್ಕೋಬಹುದು. ಮುಖಾಂತರ ಹೊರಗೆ ಅದು ಈ ಒಳಗಡೆ ನೀರು ಹೊರ ತೆಗಿಲಿಕ್ಕೆ ಮೋಟರ್ ಅವಶ್ಯಕತೆ ಇರಲ್ಲ, ವಿದ್ಯುತ್ ಅವಶ್ಯಕತೆ ಇರಲ್ಲ. ಅದು ಯಾವಾಗ ಅಪ್ಲೈ ಆಗ್ತೈತೆ ಅಂತಂದ್ರೆ ಗುಡ್ಡಗಾಡ ಪ್ರದೇಶಗಳಲ್ಲಿ ಈ ತರ ಪ್ರದೇಶ ಇದ್ದಾಗ ಆತರ ನಾವು ಹಂತಲ್ಲಿ ಅದನ್ನು ಮಾಡಬಹುದು. ಈ ತರ ಸಮತಟ್ಟಾದ ಪ್ರದೇಶಗಳಲ್ಲಿ ಮಾಡಕ್ ಚಾನ್ಸ್ ಇಲ್ಲ. ಮೋಟರ್ಗಳು ಬೇಕಣ್ಣ ಹೊರ ಎತ್ತರ ಇರೋದ್ರಿಂದ. ಮತ್ತೆ ಇನ್ನೊಂದು ಹೊಂಡನು ಅವ್ರವ್ರ ಅನುಕೂಲ ತಕ್ಕಂಗ ಅವ್ರ ಜಮೀನಿಕ ಮತ್ತು ಅವ್ರವ್ರಿಗೆ ಏನು ಹಣಕಾಸು ಬಹಳ ಖರ್ಚು ಬಹಳ ಪ್ರಮಾಣದಾಗ ಮಾಡ್ಕೊತ ಹೋಗ್ತಾರ. ಇಂತಿಷ್ಟೇ ಅತ್ತಿಲ್ಲ ನಾವು ಈ ತರ ಇವತ್ತ ನೋಡ್ರಿ ಈಗಿನ ವಾತಾವರಣದಾಗ ಈಗಿನ ಒಕ್ಕಲ್ತನಕ್ಕ ನಿಮ್ಗೆ ಹೇಳ್ಬೇಕಂದ್ರ ಹೊಂಡ ಯಾರು ಮಾಡ್ಯಾರ ಚಲೋನೇ ರೀ. ಚಲೋ ಹೊಂಡ ಅನುಕೂಲ ತಕ್ಕಂಗ ಮಾಡ್ಕೊತ ಹೋಗ್ಬೇಕು. ಮಾಡೋದು ದೊಡ್ಡದಲ್ಲ, ಮಾಡದ ಬಳಕ ಅದಕ್ಕೆ ನಾವು ವ್ಯವಸ್ಥೆ ಇಟ್ಕೊಂಡು ಹೋಗೋದು ಬಹಳ ಸಂರಕ್ಷಣೆ ಮಾಡ್ಕೊಂಡು ಹೋಗೋದು ಅದು ನಮ್ಮ ಮೇನ್ ಕೆಲಸ. ಇದು ಕೃಷಿ ಹೊಂಡ ಏನಿದೆಯಲ್ರಿ ಇದ, ಈ ಕೃಷಿ ಹೊಂಡದಿಂದ ಬೆಳೆ ಇಳುವರಿ ಏನಾದ್ರು ಜಾಸ್ತಿ ಆಗ್ತೈತಿ? ಇಳುವರಿ ಹೆಚ್ಚಿಗೆ ಆಗುತ್ತಣ್ಣ. ಬಟ್ ನಿನಗೆ ನಿಖರವಾಗಿ ಹೇಳ್ಬೇಕಂದ್ರೆ ಇಲ್ಲಿ ಅದನ್ನ ಭಾಳ ಪ್ರಾಕ್ಟಿಕಲ್ ಆಗಿ ಮಾಡಿದವ್ರು ಅದಾರ. ಇಲ್ಲಿ ನಮ್ಮ ತಮ್ಮ ಅದಾನಣ್ಣ, ಇವನು ಹೊಸದಾಗಿ ಒಂದು ದಾಳಿಂಬ್ರಿ ಬೆಳೆ ಶುರು ಮಾಡ್ಯಾರ. ಅವರು ನಿನಗೆ ಪ್ರಾಕ್ಟಿಕಲ್ ಆಗಿ ಇಳುವರಿ ಏನಾಗ್ಯದ ಏನು ಅವರು ಹೇಳ್ತಾರ. ದಾಳಿಂಬ್ರಕ್ಕೆ ಇದು ಹೊಂಡ ಅನುಕೂಲ ಆಗ್ಯದಿಲ್ಲ? ಅನುಕೂಲ ಅಂದ್ರೆ ಹೆಂಗೆ ತಮ್ಮ? ಒಂದು ಹೆಚ್ಚುವರಿ ಬೆಳೆ ಆಯ್ತು ಮತ್ತು ಇದ್ದ ಬೆಳೆಗೂ ಮಳೆ ಇಲ್ಲ ಅಂದ್ರೆ ಅನುಕೂಲ ಆಗ್ತದೆ. ಈ ಒಂದು ಬೆಳೆ ಅಣ್ಣ ಇವನು ಪಕ್ಕ ದಾಳಿಂಬ್ರ ನೋಡ್ಕೊತಾನ. 6 ಎಕರೆ ಏನು ನಾವು ದಾಳಿಂಬ್ರ ಅಂತೀವಿ ಅದನ್ನ ನೋಡ್ಕೊತಾನಲ್ಲ. ನಾವು ಈ ಮಳೆಗಾಲ ಅದು ಬೇಸಿಗೆ ಕಟಿಂಗ್ ಹೊಡಿತೇವೆ, ಕಾಯಿ ಇಡ್ಲಿಕ್ಕೆ ಅನುಕೂಲ ಮಾಡ್ತೇವಲ್ಲ, ಮಳೆ ಇರಲ್ಲ ಅವಾಗ. ಸೊ ಈ ಹೊಂಡ ಇರೋದ್ರಿಂದ ಬಿಟ್ಟರೆ ನಮಗೆ ಫಲ ಕೈ ಬಂದು ಸಿಗ್ತದೆ. ಒಂದು ವೇಳೆ ಮಳೆಗಾಲದಾಗ ಇದ್ರೂ ಮಳೆ ಒಮ್ಮೆ ಬರಲ್ಲ. ಆ ಟೈಮ್ನಾಗ ಇದಕ್ಕೆ ನೀರು ಬಿಟ್ಟು ಅಂದ್ರೆ ನಾವು ಏನು ಇವತ್ತು 30 ಟನ್ ಮಾಡ್ಬೇಕಂದಿದ್ದು, 20 ಟನ್ ಮಾಡ್ಬೇಕಂದು, 10 ಟನ್ ಮಾಡ್ಬೇಕಂದಿರ್ತೇವಲ್ಲ, ಅದು ಬಂದು ನಮ್ಮ ಕೈ ಒದಗಲಿಕ್ಕೆ ಇದು ಸಹಾಯ ಮಾಡುತ್ತೆ. ಮತ್ತು ಅದೇ ಪ್ರಕಾರ ನಮ್ಮ ಅಣ್ಣವ್ರು ಏನು ಕಬ್ಬು ನೋಡ್ಕೊತಾರ, ತೊಗರಿ, ಉಳ್ಳಾಗಡ್ಡಿ, ಮೆಕ್ಕೆಜೋಳ ಏನು ಹತ್ತಾರಲ್ಲ, ಅವ್ರಿಗೂ ಅದು ಇಳುವರಿ ಹೆಚ್ಚಾಲಕ್ಕ ಅಥವಾ ಆ ವರ್ಷಕ್ಕೆ ಇಳುವರಿ ಎಷ್ಟು ಬರ್ಬೇಕು ಅಷ್ಟು ಬರ್ಲಿಕ್ಕೆ ಧೈರ್ಯ ಇರ್ತದೆ ಭಾಳ ಅವ್ರಿಗೆ. ಸದ್ದ ನೀವು ಎಲ್ಲ ಸ್ಟೂರಿಗೆ ಹೊಂಟಕ್ಕಾರ ಬುತ್ತಿ ಆದ ಪಿಸಿಬ್ಯಾಗ ಅಂದ್ರೆ ಎಷ್ಟು ಧೈರ್ಯ ಇರ್ತದೆ. ಕಿಶೆದಾಗ ರೊಕ್ಕ ಒಂದ್ 10,000 ರೂಪಾಯಿ ಅಂದ್ರೆ ನಾವು ಹೋಗಿ ಏನ್ ಬಿ ನಾಷ್ಟ ಮಾಡ್ಬೋದು. ಹಾಂಗಿದು ಈ ರೀತಿ ನಮ್ ಧೈರ್ಯ ಬರೋಬರ. ಒಂದು ಲಾಭ ಹೆಚ್ಚೊಳಕ್ಕೂ ಅನುಕೂಲ ಇಲ್ಲ. ಆ ವರ್ಷ ಆ ಲಾಭ ಎಷ್ಟು ಬರ್ಬೇಕಿತ್ತು ಆ ಲಾಭ ಬರ್ಲಿಕ್ಕೂ ಅನುಕೂಲ. ನಾವು ಇಷ್ಟೊತ್ತು ಕೃಷಿ ಹೊಂಡದ ಬಗ್ಗೆ ಮಾತಾಡಿದ್ವಿ. ಅಲ್ಲಿ ನೀರು ಬಿಡ್ಬೋದು, ಹೊಲಕ್ಕೆ ನೀರು ಬಿಡ್ಬೋದು, ಬೆಳೆ ಇಳುವರಿ ಮಾತಾಡಿದ್ವಿ, ಪಂಪ್ಸೆಟ್ ಬಗ್ಗೆ ಮಾತಾಡಿದ್ವಿ, ಆನು ಆಫ್ ಇನ್ಲೆಟ್ ಔಟ್ಲೆಟ್, ತಾಡ್ಪಲ್ಲಿನ GSM ಇದ್ರ ಬಗ್ಗೆ ಎಲ್ಲ ಮಾತಾಡಿದ್ವಿ. ಇನ್ನೊಂದು ಏನಪ್ಪಾ ಅಂತಂದ್ರೆ ಈ ಕೃಷಿ ಹೊಂಡದಿಂದ ನಮ್ಮ ಪರಿಸರಕ್ಕೆ ಏನಾದ್ರೂ ಉಪಯೋಗ ಇದೆಯಾ? ಪರಿಸರಕ್ಕೂ ಉಪಯೋಗಣ. ಹೆಂಗಂದ್ರೆ ಈಗ ನೀರ ಹೊಂಡ ತುಂಬಿದ್ರಿಂದ ಒಂದು ತಂಪು ವಾತಾವರಣ ಇರುತ್ತೆ. ಸುತ್ತಮುತ್ತ ಒಂದು 10 ಮೀಟರ್ ತಂಪು ವಾತಾವರಣ. ಈಗ ನಾವು ಇಲ್ಲಿ ಕೂತಿದ್ದೇವಣ್ಣ, ಒಂಥರ ಬೇರೆ ಕಡೆ ಕುಂದರೋಕ್ಕಿಂತ ಅಥವಾ ಇಲ್ಲಿ ಕುಂದರೋಕ್ಕಿಂತ ಸ್ವಲ್ಪ ತಂಪು ಬರ್ತದೆ ನಮ್ಗೆ. ಸೊ ಇದರಿಂದ ಅಕ್ಕಪಕ್ಕ ಇರೋ ಗಿಡಗಳಿಗೂ ಒಂಥರ ಅನುಕೂಲ ಆಗುತ್ತೆ. ಮತ್ತು ಇನ್ನೊಂದು ನೀನು ನೋಡಿರ್ಬೇಕಣ್ಣ, ಇಲ್ಲಿ ನೋಡಿ ಎಷ್ಟು ಪಕ್ಷಿಗಳು ಕೂತಾವ. ಇವು ನೀರು ಮ್ಯಾಲಿತ್ತು ಅಂದ್ರೆ ಬಂದು ಕುಡಿತಾವ. ಮತ್ತು ಇದು ಅಷ್ಟೇ ಅಲ್ಲ, ನಮ್ಮ ಸುತ್ತಮುತ್ತಲು ಏನು ರೈತರು ಅದಾರಲ್ಲ ಅವ್ರೂ ಹಸು ಕರು ದನಗಳು ಇರ್ತವೆ. ಅವ್ರ ಬಳಿನೂ ಒಂದೊಂದು ಸಾರಿ ನೀರಿನ ಕೊರತೆ ಇರ್ತದೆ. ಅವ್ರು ಏನು ಮಾಡ್ತಾರಣ್ಣ, ಬಂದು ಇಲ್ಲಿ ನೀರು ತಂದು ತೊಗೊಂಡು ಹೋಗ್ತಾರೆ. ಇದು ನಮ್ಮ ಕೃಷಿಗಷ್ಟೇ ನಾವು ಅನುಕೂಲ ಅಂತ ಹಿಡ್ಕೊಂಡು ಬೇರೆ ನೈಸರ್ಗಿಕವಾಗಿನೂ ಅಥವಾ ನಾವು ಇದನ್ನು ಮನಸ್ಫೂರ್ತಿಯಲ್ಲಿ ನಾವು ನೆಮ್ಮದಿ ಒಂಥರ ಖುಷಿ ಪಡ್ಲಿಕ್ಕೂ ಇದು ಅನುಕೂಲ ಅದ. ನಮಗೆ ವೈಯಕ್ತಿಕವಾಗಿ ಅಷ್ಟೆಲ್ಲ ಪರಿಸರಕ್ಕೂ ನಾವು ಇಂಡೈರೆಕ್ಟ್ ಆಗಿ ನಾವು ಹೆಲ್ಪ್ ಮಾಡಕತ್ತೀವಿ ಅಂತ ನೀವು ಹೇಳಕೊಟ್ಟಿದ್ದೀರಿ. ಆಗುತ್ತೆ. ಈ ಕೃಷಿ ಹೊಂಡ ಏನಿದೆಯಲ್ರಿ ಇದು ವರ್ಷ ಪೂರ್ತಿ ನೀರಿನ ಜಲಾಶಯ ಆಗ್ತೈತೇನ್ರಿ ಇದು? ಅಂದ್ರೆ ನಮಗೆ ಇದು ವರ್ಷ ಪೂರ್ತಿ ಇಲ್ಲಿಂದ ನಾವು ನೀರು ಬಿಡ್ಬೋದೇನೋ ನಮ್ಮ ಹಳ್ಳಿಗಳಿಗೆ. ಇಲ್ಲ ಅಣ್ಣ, ಕಷ್ಟ ಅದ ಸ್ವಲ್ಪ. ಅದು ಹೆಂಗಂದ್ರಣ್ಣ, ಇದು ಆಲ್ಮೋಸ್ಟ್ ಒಂದು 10 ತಿಂಗಳು ನಮಗೆ ಅನುಕೂಲ ಮಾಡಿಕೊಡ್ತದೆ. ಈ ಹೊಂಡ ಏನು ಮಾಡಿದ್ದೀವಲ್ಲ, ಮಳೆ ಜೊತೆಗೇನು 10 ತಿಂಗಳು ಇದನ್ನು ನಾವು ನೀರು ಬಿಡ್ಬೋದು ಆ ಬೆಳೆಗಳಿಗೆ. ಹೆಂಗಂದ್ರಣ್ಣ, ಈಗ ಏನು ನಾವು ಹೊಳೆಯಿಂದ ತಂದೀವಿ ಅಂತ ಹೇಳಿದ್ರೆ, ಹೊಳೆಯಲ್ಲಿ ಬೇರೆ ಕಡೆ ಮಳೆ ಆದ್ರೆ ಅದು ಎಲ್ಲೆಲ್ಲಿ ಕನೆಕ್ಟ್ ಆಗ್ಯದ ಅಲ್ಲೆಲ್ಲ ಮಳೆ ಆದ್ರೆ ಅಥವಾ ನಮ್ಮಲ್ಲಿ ಮಳೆ ಆದರೆ ಹೋಗಿ ಅಲ್ಲಿ ಸಂಗ್ರಹ ಆಗಿರುತ್ತೆ. ಆ ನೀರು ನಮ್ಗೆ ಆಲ್ಮೋಸ್ಟ್ ಒಂದು ಬೆಳೆ ಏನು ಈಗ ಜೂನಿಂದ ಹಿಡ್ಕೊಂಡು ನಾವು ಎಲ್ಲಿತನ ಅಂದ್ರೆ ಮಾರ್ಚ್ ತನ, ಜೂನಿಂದ ಹಿಡ್ಕೊಂಡು ಮಾರ್ಚ್ ತನ ನೀರು ಹೊಳ್ಯಾಗೂ ಇರ್ತಾವಣ್ಣ ಯಾವಾಗಲೂ. ಮತ್ತು ಇಲ್ಲಿನೂ ಮಳೆಗಾಲದಾಗ ಮಳೆ ಐತಂದ್ರೂ ಅವಾಗೂ ಇಲ್ಲಿ ನಮ್ಗೆ ಅನುಕೂಲ ಆಗ್ತದೆ. ನಮಗೆ ಮಾರ್ಚ್ ತನ ಅದು ಇದು ಬ್ಯಾಲೆನ್ಸ್ ಮಾಡ್ಕೊತ ನಾವು ಅನುಕೂಲ ಮಾಡ್ತೀವಿ.
ಮತ್ತು ಹೊಂಡ ನೀರನ್ನು ನಾವು ಮಾರ್ಚ್ ತನಕ ಯೂಸ್ ಮಾಡ್ಕೋಬೋದು. ಬಟ್ ಮಾರ್ಚಿಂದ ಆದಮೇಲೆ ಏನಂತಾನ ನಮ್ಮ ಥರನೇ ರೈತರು ಬೇರೆಯವ್ರನ್ನೂ ಅಲ್ಲಿ ತಮ್ಮ ಹೊಲಗಳಿಗೆ ಈ ಥರ ದೊಡ್ಡ ಗಾತ್ರದ ಹೊಂಡ ಮಾಡ್ಕೊಂಡು ಅಲ್ಲಿ ಪಂಪ್ ಸೆಟ್ ಎಲ್ಲ ಹಚ್ಚಿ ಅವರು ನೀರು ಒಯ್ತಿರ್ತಾರೆ. ಮತ್ತು ಅಲ್ಲಿ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಇಂತಿಷ್ಟೇ ನೀರು ನೀವು ನಿಂದಿರ್ಸ್ಬೇಕಂತನೂ ಇರುತ್ತೆ. ಬ್ಯಾಸಿಗೆ ಟೈಮಲ್ಲಿ ಮಳೆ ಇರಲ್ಲ, ನೀರು ಇಂತಿಷ್ಟೇ ನಿಂದಿರ್ಸ್ಬೇಕು ನೀವು ಹೊಳೆಯಲ್ಲಿ ಅಂತಲೂ ಇರುತ್ತೆ. ಯಾಕಂದ್ರೆ ಮುಂದಿನ ರೈತರಿಗೆ ಅನುಕೂಲ ಆಗಬೇಕಲ್ಲ. ಈಗ ನಾವೇ ಎಲ್ಲ ಇಟ್ಕೊಂಡು ಕೂತ್ರೆ ಹೆಂಗೆ, ಕರೆಕ್ಟ್. ಆ ಹೊಳೆ ಮತ್ತು ಮುಂದೆ ಹಳ್ಳಿಗಳಿಗೆ ಕನೆಕ್ಟ್ ಆಗಿರುತ್ತೆ, ಅವ್ರಿಗೂ ಅನುಕೂಲ ಆಗೋದ್ರಿಂದ ನೀವು ಇಂತಿಷ್ಟೇ ನೀರಲ್ಲಿ ನಿಂದಿರ್ಸ್ಬೇಕು, ಒಳ ಜಲಾಶಯ ಹೊರ ಹರಿವು ಅಷ್ಟೇ ಇರಬೇಕು ಅಂತ ರೂಲ್ಸ್ ಇರ್ತದೆ. ಇದರ ಪ್ರಕಾರ ನಮಗೆ ಮಾರ್ಚ್ ತನಕ ಅನುಕೂಲ ಆಗ್ತದೆ. ಅಲ್ಲಿಂದ ನೀರು ತಂದು ಇಲ್ಲಿ ಹಾಕೋದು, ಇಲ್ಲಿಂದ ಮುಂದೆ ಹಾಕೋದು. ಮುಂದೆ ಏನಂದ್ರೆ ಎಲ್ಲ ರೈತರು ಯೂಸ್ ಮಾಡೋ ಸಂಬಂಧ ಬ್ಯಾಸಿಗೆ ಟೈಮಲ್ಲಿ ಹೊಳ್ಯಾಗೂ ನೀರು ಖಾಲಿ ಆಗ್ತದೆ. ಹೊಳ್ಯಾಗೂ ನೀರು ಖಾಲಿ ಆಗಿ ನಮ್ಮ ಏನು ಬೆಳೆಗಳು ಏನು ಬ್ಯಾಸಿಗೆ ಟೈಮ್ನಾಗ ಏನು ಬಂದಿರ್ತಾವ ಚೆಂದಾಗಿ ಉಣಿಸಿರ್ತೇವೆ ನಾವು ನೀರಿದ್ದ ಟೈಮಿಗೆ. ಬಟ್ ಚೆಂದಾಗಿ ಉಣಿಸಿ ಮುಂದೆ ಏನೋ 2 ತಿಂಗಳು ಇರ್ತದಲ್ಲ, ಈಗೇನು ಏಪ್ರಿಲ ಮೇ ಮತ್ತು ಹೊಳ್ಳಿ ಮಳೆ ಶುರು ಆಗ್ಬೇಕಂದ್ರೆ ಆ ಟೈಮಲ್ಲಿ ಏನು ಆಗ್ತಾನೆ, ಬೆಳಿಗ್ಗೆ 15 ದಿನ ನೀರಿಲ್ಲ ಅಂದ್ರೆ ಬೆಳೆ ಮತ್ತು ಪ್ರಾಬ್ಲಮ್ ಆಗ್ತವೆ. ಅಂದ್ರೆ ಅದು ಇಳುವರಿ ಕಡಿಮೆ ಕೊಡ್ಲಿಕ್ಕೆ ಸಮಸ್ಯೆಗೆ ಮೂಲ ಆಗ್ತದೆ. ನಮಗೆ ಈ ನಾವು ಇಷ್ಟು ಹೊಂದಿದ್ರೂ ಕೆಲವೊಂದು ಟೈಮ ಅಂದಾಜು ಒಂದು 20 ರಿಂದ 15 ದಿನ ನಾವು ಮಳೆಗಾಲ ಶುರು ಆಗಿಕ್ಕಿಂತ ಮುಂಚೆ ನಾವು ನೀರಿನ ಸ್ವಲ್ಪ ಸಮಸ್ಯೆ ಇನ್ನೂ ನಾವು ಆಗಿದೆ, ಅನುಭವಿಸಿದೆ. ಅದನ್ನ ನಾವು ಅನುಭವಿಸಲ್ಕತ್ತಿದ್ದೀವಿ. ಈಗನು ಒಂದು ತಿಂಗಳ 20 ದಿವಸ, ತಿಂಗಳ 20 ದಿವಸ ಇಟ್ಟರದಾಗ ನಮಗೆ ಸಮಸ್ಯೆ ಆಗ. ಏನಂದ್ರೆ ನಾನು 5 ಎಕರೆ ಕಬ್ಬು ಹಾಕಿನಂದ್ರೆ 1 ಎಕರೆ 50 ಟನ್ ಕೊಡ್ಲಕತ್ತಿತ್ತಂದ್ರೆ ಆ 15 ದಿನನೇ ನಿನಗೆ 30 ಟನ್ನಿಗೆ ಬಂದು ನಿಂದಿರ್ತದೆ. ಇದು ಈ ರೀತಿ ನಮಗೆ ಪ್ರಾಬ್ಲಮ್ ಕೊಡುತ್ತೆ. ನಾನು ನಿನಗೆ ಒಂದು 5 ಎಕರೆ ಮತ್ತೆ ಅದೇ ನಾವು 20 ದಿವಸ ನೀರು ಉಂಡಿತ್ತಲ್ಲ, ಅದು 1 ಎಕರೆಗೆ 50 ಟನ್ ಆರಾಮ್ಸಿ ಆಗ್ಬೋದು. ಆರಾಮ್ಸಿ ಕೊಡ್ತದೆ. ಅಂದ್ರೆ ಇದೇನಂದ್ರ ನಾವು ಕನ್ಸಿಸ್ಟೆನ್ಸಿ ಅಂತೀವಲ್ಲ, ದಿನ ನಮಗೆ ನೀರು ಹುಡ್ಕೋದು ಬೇರೆ, ಒಮ್ಮೆ ಭಾಳ ಬಿಟ್ಟು 15 ದಿನ ಬಿಡೋದು ಬೇರೆ. ಆ ಥರ ಈಗ ನಾವು 5 ಎಕರೆ ಹೆಂಗೆ ಹಿಡಿದಲ್ಲ, ನಮ್ಮ ಈಗ ಸದ್ಯಕ್ಕೆ 30 ಎಕರೆ ವಿಚಾರ ಮಾಡಿ 30 ಎಕರೆಕ್ಕೆ 1 ಎಕರೆಗೆ 5 ಟನ್ ಕಡಿಮೆ ಆಯ್ತಂದ್ರೆ ನಮಗೆ ಎಷ್ಟು ಇಳುವರಿ ಎಕ್ಸ್ಪೆಕ್ಟ್ ಮಾಡಿದ್ದು ಕಡಿಮೆ ಆಗುತ್ತೆ. ವರ್ಷ ಪೂರ್ತಿ ಆಗೋದಕ್ಕೆ ಸಾಧ್ಯ ಇಲ್ಲ. ಇಲ್ಲ ಆಗೋದಿಲ್ಲ. ಇಷ್ಟಿದ್ರೂ ನಾವು ಇನ್ನೂ ನಮ್ಮ ನೀರಿನ ಪ್ರವಾಹ ಸಮಸ್ಯೆ ಅದ. ಬಟ್ ನಮ್ಗೆ ಅವಾಗ 80% ಪ್ರಾಬ್ಲಮ್ ಇತ್ತು. ಈ ಹೊಂಡ ಮಾಡೋದ್ರಿಂದ ನಾವು ಒಂದು 20% ಅನುಭವಿಸ್ಲಿದ್ದೀವಿ ಅಷ್ಟೇ. ಉಳಿದಿದ್ದು 80% ರಿಕವರಿ ಆಗ್ಯದ, ಅನುಕೂಲ ಆಗ್ಯದ. ಎಲ್ಲ ನಮ್ಮ ಹೊಳೆಯಿಂದ ನಮ್ಮ ಹೊಂಡ ಮಾಡಿದ್ರಿಂದ ಈ ಹೊಂಡಿನ ನೀರು ಬಿಡೋ ಇಷ್ಟು ಮಾತ್ರ ನಾವು ಹೇಳಬಲ್ಲೆ. ಸುದೀರ್ಘವಾದ ಚರ್ಚೆ ನಂತರ ಒಂದು ಸಣ್ಣ ಪ್ರಶ್ನೆ ಏನಪ್ಪಾ ಅಂದ್ರೆ, ಈ ಕೃಷಿ ಹೊಂಡ ಮಾಡೋದ್ರಿಂದ ನಮ್ಮ ಸುತ್ತಮುತ್ತಲಿನ ಸಮುದಾಯಕ್ಕೆ ಲಾಭವಾಗಬಹುದೇ? ಅನುಕೂಲ ಅದಾಣ. ಈ ಹೊಂಡದಿಂದ ನಮಗಲ್ಲದೆ, ಈ ಏನು ನಮ್ಮ ತೋಟಗಳಿಗಲ್ಲದೆ ನಮಗಲ್ಲದೆ ಆರ್ಥಿಕವಾಗಿ ಆಗದೆ ನೀರಿನ ಇದರಿಂದನೂ ಅನುಕೂಲದಿಂದ ಅಲ್ಲದೆ, ಇದು ಹೊರಗಿನವ್ರಿಗೆ ಹೆಂಗೆ ಅನುಕೂಲ ಅಂದ್ರೆ, ಇಲ್ಲಿ ನಾವು ಇರೋ ತೋಟದಾಗ ಸುತ್ತಮುತ್ತ ಎಲ್ಲ ರೈತರು ಅದಾರಣ, ಸಣ್ಣ ಪ್ರಮಾಣ ರೈತರು ಅದಾರ. ಸಣ್ಣ ಪ್ರಮಾಣ ರೈತರಿಗೆ ನಾವು ಒಂದು 4-5 ಜನರಿಗೆ 1 ಎಕರೆ 2 ಎಕರೆದವ್ರಿಗೆ ನೀರು ಕೊಟ್ಟಿದ್ದೇವೆ. ಇನ್ನೊಂದು ಏನಂದ್ರೆ ಅವರು ಲಾಭ ತಗೊಂಡು ನಮ್ಮ ಖುಷಿಯಿಂದ ಮತ್ತೆ ಹೊಳ್ಳಿ ನಮಗೆ ಅವರು ಏನು ಕಾಳ ಕಡಿ ಬ್ಯಾಡ ಅಂದ್ರೂ ಕೊಟ್ಟಾರ. ನಮ್ಮ ಪದ್ಧತಿ ಅಣ್ಣ. ನಾವ್ ಏನಂದ್ರ ನಮ್ಮ ನೀರಿಗೆ ಸ್ಟಾಕ್ ಇರ್ತದೆ. ಒಂದ್ ಬಳಕ ನಮ್ಮ ಸುತ್ತಮುತ್ತ 4 ಮಂದಿಗೆ ತೊಗೊಂಡು ಹೋಗೋ ಉದ್ದೇಶ. 1 ನೀರು 2 ನೀರು ಕೊಟ್ರೆ ಬಹಳ ಖುಷಿ ಪಡ್ದಾರ. ಮತ್ತ 10 ಕಟ್ ಶೇಂಗಾ ಆಗೋದು 20 ಕಟ್ ಆಗ್ಯದ, ನಮ್ಗೆ 2 ಕಟ್ ತಂದು ಕೊಟ್ರ. ಬ್ಯಾಡ್ರಪ್ಪ ಅಂದ್ರೂ ತಂದು ಕೊಟ್ಟಾರ ಸಜ್ಜಿ ಶೇಂಗಾ. ಯಾಕ ನಮ್ಮಲ್ಲಿ ನೀರು ಸ್ಟಾಕ್ ಇರ್ತದೆ, ನಾವ್ ಇಟ್ಕೊಂಡು ಏನ್ ಮಾಡೋದು, ವೇಸ್ಟ್ ಆಗ್ತದ. ಉಣಸ್ಕೊಳತ್ತೆ ನಾವು ಒಂದು ರೀತಿಲಿ ಕೊಟ್ಟಿದ್ದೆ, ಅವ್ರು ಬಂದ್ ಬೇಡನ ಅವರು ಹೌಸ್ ಹೆಚ್ಚಾಗಿ ತಂದು ನಮಗ ಕೊಟ್ರ. ಒಂದ್ 2-3 ಮಂದಿಗೆ ನೀರು ಕೊಟ್ಟಿದ್ದೇವ್ರಿ ನಾವು. ಯಾರಿಗೆ ಅನುಕೂಲ, ನಮ್ಮ ಪಕ್ಕದವ್ರಿಗೆ ಯಾರಿಗೆ ಅನುಕೂಲ ಆಗ್ತಲ್ಲ ಅವ್ರು ಒಯ್ದು ಉಣಿಸ್ಕೊಂಡ್ರ. ಉಣಿಸ್ಕೊಂಡು ಖುಷಿ ಆಗ್ಯದ. ಬೆಳೆ ಖುಷಿ ಆಗ್ಯದ. ನಾ ಹೇಳ್ದಂಗ ಬೆಳಿಗಳಿಗಲ್ದೆ ಸುತ್ತಮುತ್ತ ಏನು ಜಾನುವಾರುಗಳು ಇರ್ತಾವ ಸಣ್ಣ ಪ್ರಮಾಣ, ಅಂದ್ರೆ ಅವರು ಹೈನುಗಾರಿಕೆ ಮಾಡ್ತಿರ್ತಾರ. 1-2 ಕುರಿ ಕೋಳಿ. ನಮ್ಮಲ್ಲಿ ಹೊಂಡಿರ್ಲ ಟೈಮ್ದಾಗ ಬೇರೆದವ್ರ ಹೊಂಡಿಗೆ ಹೋಗಿ ಈಸಾಡ್ಬೇಕಂತ ಹೇಳಿ ಮೊದಲು ಅವ್ರಿಗೆ ಹೋಗಿ 2 ದಿನ ಕೇಳಿ ಬರೋದ್ರಿ. ನಾವು ನಮ್ಮ ಚುಕ್ಕೋಳಿಯರ್ ಈಸ್ ಕಲಿಸ್ತೇವೆ, ನಾಳೆ ನಾವು ಇರ್ಲಾ ಟೈಮ್ದಾಗ ಕಲಿಸ್ತೇವೆ. ಕಲಿಸತ್ರೆ ಬ್ಯಾಡತ್ತಾರೆ. ಅವ್ರು ಏನು ರಿಸ್ಕ್ ಹೇಳೋರು, ನೋಡ್ರಿ ಸಣ್ಣ ಚುಕ್ಕೋಳಿ ಇರ್ತಾವ, ಕಾಗದ ಒದ್ದಾಡಿ ಹರಿದಿಗಿರ್ದಿರಿ, ನೋಡಿ ಈಸಾಡ್ ಹೋರಿ ಅನ್ನೋ. ನಾವೇನೋರು ಮತ್ತು ಹಿಂಗೆ ಯಾವಾಗ ಹರಿದಿರ್ದತ್ತಾರಪ್ಪ ಅಂದ ಬಳಕ ಬಿಟ್ಟಿದ್ದೆವು. ನಾವೇನದ ಹಂಗೆ ಅದು ಬೇಜಾರು ಆಗ್ತದೆ ತಿಳ್ಕೊಬೇಕಂತ ಸಂಕೀಪದಾಗ ತಿಳ್ಕೊಂಡು ಬಿಟ್ಟಿದ್ದೆವು. ಈಗ ಆಟ ಪ್ರಾಬ್ಲಮ್ ಎಲ್ಲ ನಾವು ಮೊದಲು ಅನುಭವಿಸಿದೆವು. ಈಗ ನಾವು ಅದಕ್ಕೆ ನಮ್ಮ ದೇವ್ರೇನೋ ನಮ್ಮ ಇಚ್ಛಾ ನಮ್ಮ ಶಕ್ತಿ ಕೊಟ್ಟ ನಮ್ಮಲ್ಲಿ ನಾವು ಹೊಂಡ ಮಾಡಿದೆವು. ಭಾಳ ಖುಷಿ ಆಗ್ಯಾವ. ಜಾನುವಾರು ಇರ್ತಾವಲ್ಲ, ರೈತರು 1-2 ಕುರಿ
ಕೋಳಿ ಅಥವಾ 2 ದನಗಳು ಎಮ್ಮೆಗಳು ಇರ್ತಾವಲ್ಲ ಅವ್ರಿಗೆ ಬ್ಯಾಸಿಗೆ ಟೈಮ್ನಾಗ 0% ನೀರು ಇರ್ತಲ್ಲ, ಕಡಿಮೆ ಭಾಳ ಬೋರ್ವೆಲ್ ಬಂದ್ ಆಗ್ತದಲ್ಲ, ಅವಾಗ ಇಲ್ಲಿ ಬಂದು ಆರಾಮ ವಿತೌಟ್ ಪರ್ಮಿಷನ್ ಸುತ್ತಮುತ್ತಲ ಎಲ್ಲ ಸಮುದಾಯದವರು ಯೂಸ್ ಮಾಡ್ಕೊಂತಾರೆ. ಯೂಸ್ ಮಾಡ್ಕೋತಾರೆ. ಮತ್ತು ಬ್ಯಾಸಿಗೆ ಟೈಮಲ್ಲಿ ಸುತ್ತಮುತ್ತಲೂ ಈಜು ಹೊಡ್ಯಾಕೆ ಬರ್ತಾರೆ ಇಲ್ಲಿ ನಾವು ಹುಡುಗರೆಲ್ಲ, ನಾವು ಹೊಡಿತೀವಿ ಇಲ್ಲಿ. ಮತ್ತು ಇವ್ರದ್ದು ಉದ್ದೇಶ ಹೇಳ್ದಂಗೆ ಇವರು ತಮ್ಮದು ಅಷ್ಟೇ ಅನುಕೂಲ ಅಲ್ಲ, ನಮ್ಮ ಮೇಲೆ ನಂಬಿಕೆ ಇರ್ತದೆ, ನಾವು ಮತ್ತವ್ರಿಗೆ 4 ಮಂದಿಗೆ ಒಳ್ಳೇದಾಗ್ಯದ್ರಿ. ಅವ್ರು ಇದ್ರು ಅಂದ್ರೆ ಹೇಳ್ತಿರೋರು ಇವತ್ತು ಬಂದಿಲ್ಲ ಅಂದ್ರೆ ಹಿರಿಯರ್ದು 4 ಮಂದಿ ಹೊಡ್ಕೊಂಡು ಹೋಗ್ತಿರು, ಬಾಜು ಯಾರು ಇರ್ತಾರೆ ಅವ್ರಿಗೆ. ನಾವು ಒಂದೇ ಬೆಳೆಯೋದಲ್ಲ, ನಾವು ಅಷ್ಟೇ ಶ್ರೀಮಂತ ಆಗೋದಲ್ಲ, ನಾವು ಆರ್ಥಿಕ ನಾವು ಅಷ್ಟೇ ಸದೃಢ ಆಗೋದಲ್ಲ, ನಮ್ಗೆ ಅಷ್ಟೇ ಶಿಕ್ಷಣ ಮನೆ ಮಕ್ಕಳಿಗೆ ಕಳ್ಸೋದಲ್ಲ, ಸುತ್ತಮುತ್ತಲಿನ ಇರೋರಿಗೂ ಅನುಕೂಲ ಆಗಲಿ. ನಾವು ಅವ್ರು ನಮ್ಮ ಸಂಬಂಧಿಕರಿದ್ದಂಗೆ ನೆರೆಹೊರು ಒಂಥರ ಏನೋ ಅಣ್ತಂಬ್ರಿದ್ದಂಗತ್ತ ಆ ಥರ ಇವರು ಬೆಳೆ ಹಿಂಗೆ ಕಾಣ್ತಪ್ಪ ಹೈರಾಣಾಗಿ ಮಾಡ್ಯಾನವ, ಅದು ಕಣ್ಣಿಗೆ ಕಾಣಿಸ್ತದೆ ರೈತರಿಗೆ. ಬರೇ ನಾವು 2 ನೀರು ಕೊಟ್ರೆ ಅವ್ನು ಬೆಳಿ ಬರ್ತದೆ. ಈ ಕಣ್ಣಿಗೆ ಕಾಣ್ತದೆ ಇವ ಬೆಳಿ ಮಾಡ್ಯಾನಂದ್ರ ಓ ಹೈರಾಣಾಗಿ ಮಾಡ್ಯಾನ, ಮಳಿ ಅದತ್ ಮಾಡಿದ್ದ ಪಾಪ, ಈಗ ಐನ್ ಬೆಳಿ ಬಂದದ, ಈ ಬೆಳಿ ಒಂದು ನೀರು ಕೊಟ್ರೆ ಬೆಳಿ ಕಡೆಕ್ ಆಗ್ತತಿ, ಇವ್ರಿಗೆ ಗೊತ್ತಾಗ್ತ. ಒಂದು ನೀರು ಕೊಟ್ರೆ ಬೆಳಿ ಕಡಿಗೆ ಆಗ್ತದೆ. ಅನುಕೂಲ ಇತ್ತು, ಸಮೀಪ ಇತ್ತು ಅಂದ್ರೆ ಅವ್ರಿಗೆ ಏನು ಹೇಳ್ತೀವಿ ಅಂದ್ರೆ, ಇಲ್ಲ ನಮ್ಮ ಪೈಪ್ಲೈನ್ ಅವಲ್ಲಣ್ಣ, ಇಲ್ಲಿಂದ ಏನು ನೀರು ನಾವು ಬೇರೆ ಕಡೆ ಹೋಯ್ತಿರ್ತಾರೆ ದಾಡುಗಳಿಗೆ, ಆಂದವೇನೆ ಅವ್ನ ತೋಟ ಇತ್ತಂದ್ರೆ ಅಲ್ಲೇ ಪೈಪ್ಲೈನ್ ನಾವು ಟೀಗಳು ಬಿಟ್ಟಿವಲ್ಲ ಅಲ್ಲೇ ಅನುಕೂಲ ಆಗಂಗೆ ಮಾಡ್ತೀವಿ. ಇಲ್ಲ ಅಂದ್ರೆ ನಮ್ಮ ಆ ತೋಟ ಸಮೀಪ ಅವ್ನ ಹೊಲ ಇತ್ತಂದ್ರೆ ಅಲ್ಲಿ ನಾವು ಪೈಪ್ ಹಾಕೊಂಡು ಅಲ್ಲಿ ನೀರು ತೊಗೊಳ್ತಾರೆ. ಈ ರೀತಿಯಾಗಿ ನಿಮ್ಮ ಕೃಷಿ ಜೊತೆಗೆ ಬೇರೆಯವರ ಕೃಷಿಗೂ ನೀವು ಸಾಥ್ ಕೊಡ್ತಾ ಇದ್ದೀರಿ, ಅವ್ರು ಸಪೋರ್ಟಿವ್ ಮಾಡಿ ಈ ಥರ ವರ್ಕ್ ನಡೀತದೆ. ಕೈಲಿ ಆದಷ್ಟು ಮಾಡ್ತೀವಿ. ಆಲ್ಮೋಸ್ಟ್ ಇಷ್ಟೊತ್ತು ಏನು ಮಾತಾಡಿದ್ದೀವಲ್ರಿ ನಾವು, ಸಂಪೂರ್ಣವಾದ ಕೃಷಿ ಹೊಂಡದ ಬಗ್ಗೆ ವಿವರಣೆಯನ್ನು ನಾವು ಕೊಡೋ ಪ್ರಯತ್ನ ಮಾಡಿದ್ದೇವೆ. ನಮ್ಮ ಜೊತೆ ದರಪ್ಪವ್ರು ಇದ್ರೆ, ಮತ್ತು ಅವ್ರ ಅಣ್ಣವ್ರು ಮತ್ತು ಅವ್ರ ತಮ್ಮವರು ಇದ್ರೆ, ಅವರು ಈ ಕಾರ್ಯಕ್ರಮ ನಡೆಸ್ಕೊಡಕ್ಕೆ ಭಾಳ ಅಂದ್ರೆ ಭಾಳ ಸಂಪೂರ್ಣವಾಗಿ ನಮ್ಮ ಜೊತೆ ಸೇರಿಕೊಂಡ, ಯಾರಾದರೂ ಹೊಸದಾಗಿ ಕೃಷಿ ಹೊಂಡ ಮಾಡ್ಬೇಕನ್ನೋರಿಗೆ ಇಂಚಿಂಚು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವ್ರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ. ಧನ್ಯವಾದಗಳನ್ನ. ನಮಸ್ಕಾರ. ಆಲ್ಮೋಸ್ಟ್ ಅಲ್ಲ ನಾವು ಕೃಷಿ ಹೊಂಡದ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ನಾನು ನಿಮಗೆ ನೀಡೋ ಪ್ರಯತ್ನ ಮಾಡಿದ್ದೇನೆ. ಇನ್ನು ಮುಂದಿನ ದಿನಗಳಲ್ಲಿ ನಾವೇನು ಮಾಡ್ತೀವಪ್ಪ ಅಂತಂತಂದರೆ, ಈ ಕೃಷಿ ಹೊಂಡಕ್ಕೆ ನೀರಿನ ಮೂಲ ಸೌಕರ್ಯ ಯಾವುದು ಅದ್ರ ಬಗ್ಗೆ ನಾವು ಮಾಹಿತಿನ ಕೊಡ್ತೇವೆ. ಅದಾದಮೇಲೆ ಈ ಕೃಷಿ ಹೊಂಡದಿಂದ ಹೊಲಗಳಿಗೆ ನೀರು ಯಾವ ರೀತಿ ಹೋಗ್ತೈತಿ ಅನ್ನೋದ್ರ ಬಗ್ಗೆನೂ ಮಾಹಿತಿ ಕೊಡ್ತೇವೆ. ಇವೆರಡು ಇವಾಗ ಶುರು ಆಗಿದೆ ನೋಡ, ನದಿಯಿಂದ ಏನು 3 ಗಂಟೆ ನಸ್ಕಿನ ಈ ವಾರ ನಸ್ಕಿನ ಗಂಟೆ 3 ಗಂಟೆಯಿಂದ 10 ಗಂಟೆವರೆಗೂ ಲೈಟ್ ಅದಾವಣ. ಇದು ಇಲ್ಲಿವರೆಗೂ ಈಗ ಹೊಂಡ ತುಂಬಕ್ಕೆ ಬಿಟ್ಬಿಡ್ತೀವಿ. ನಮ್ಗೆ ಎಲ್ಲಿ ಬೇರೆ ಕಡೆ ಬೆಳೆಗೆ ಹಾಯಿಸೋದಿಲ್ಲ ಅಂದ್ರೆ, ಖಾಲಿ ಸ್ವಲ್ಪ ಆಗಿತ್ತು ಹೊಂಡ ಅಂದ್ರೆ ಈ ಥರ ತುಂಬಿ ಬಿಟ್ಬಿಡ್ತೀವಣ್ಣ. ತಾನೇ ಆಟೋಮೆಟಿಕ್ ಅದು ನೀರು ಒಳಗೆ ಬರ್ತಿರ್ತದೆ. ಅದು ಮೋಟ್ರನು ತಾನೇ ಆಟೋಮೆಟಿಕ್ ಇರುತ್ತಣ್ಣ, ಅಲ್ಲಿ ತಾನೇ ಚಾಲು ಆಗುತ್ತೆ. ಏನು ಭಾಳ ಅದ್ರ ಬಗ್ಗೆ ಅಷ್ಟು ಅಲ್ಲಿ ಹೋಗಿ ಕಾಳಜಿ ವಹಿಸೋದಿಲ್ಲ ದಿನಂಪ್ರತಿ. ಬಾಣ ಒಂದು ಸ್ವಲ್ಪ ಸಮೀಪ ಇಲ್ಲಿ. ಮತ್ತು ಬರ್ಬೇಕಾದ್ರೆ ಭಾಳ ಹುಷಾರಣ್ಣ. ಇದು ನೀರು ಬಂದಲ್ಲ, ಸಣ್ಣ ಮಳೆ, ಇಬ್ಬನಿ ಮಳೆ, ಈ ಕಾಲ ಜರೆಯೋ ಸಾಧ್ಯತೆ ಇರ್ತದೆ ಒಳಗೆ. ನೋಡ್ಕೊಂಡು ತೆಳಗೆ ನೋಡ್ಕೊಂಡು ಬಾ. ಇವೆರಡು ಇವಾಗ ನೀರು ಬರೋದು 6 ಕಿಲೋಮೀಟ್ರಿಂದ ಅಣ್ಣ. ನಾವು ನಿನ್ನೆ ಏನು ನೀವು ಹೇಳೋದಲ್ಲ ಮಾಹಿತಿ, ಇದು 2 ಪೈಪಿಂದ ನೀರು ಬರೋದು 6 ಕಿಲೋಮೀಟ್ರ್ ನದಿಯಿಂದ. ನೋಡೋಣ 4 ಇಂಚಿ ಆಲ್ಮೋಸ್ಟ್ ಈ ಥರ 2 ಇಕ್ವಲೆ. ಇದು ನಿನ್ನೆ ಹೇಳ್ದಲ್ಲಣ್ಣ, ಅಂದ್ರೆ ಈ ತಾಡ್ಪತ್ರಿ ಒಮ್ಮೊಮ್ಮ ನಾವು ಮೋಟ್ರ್ ಬಿಡಾಕರ ಪೈಪಿಗೆ ಸ್ವಲ್ಪ ಕೊರಿತದಂತ. ಇಲ್ಲ ನೀರು ಓಟಿತ್ತಂದ್ರೆ ಇಲ್ಲಿ ಸ್ವಲ್ಪ ಭಾರ ಆಗಿ ಇಲ್ಲಿ ಸ್ವಲ್ಪ ಕೊರೆದದ. ಇದಕ್ಕೇನು ಮಾಡ್ತೀವಿ ಅಂದ್ರೆ, ಇದ್ರ ಮೇಲೆ ಈ ಥರ ಇನ್ನೊಂದು ತಾಡ್ಪತ್ರಿ ಹಾಕ್ತೀವಿ ನಾವು ಇಲ್ಲೇ ಇದ್ರ ಮೇಲೆ. ಅಂದ್ರೆ ದಿಪ್ಪು ಜಾಸ್ತಿ ಇರ್ಲತ್ತ, ನೀರು ಬಿದ್ದ ಫೋರ್ಸಿಗೆ ಏನೂ ಸಮಸ್ಯೆ ಆಗಲ್ಲ. ಇಲ್ಲಿ ಈ ಥರ ಇನ್ನೊಂದು ನಾವು ಇದಕ್ಕೆ ತಾಡ್ಪತ್ರಿ ಹಾಕೋತ ಹೋಗ್ತೀವಿ. ಈಗ ತೆಗ್ದಿದ್ದೀವಿ, ಇದು ನೀರು ಏನೋ ಹಾಗೆ ಕಟ್ಟಿತ್ತು, ಅದು ತಾಡ್ಪತ್ರಿ ಹಾಕಿ ನೀರಿನ ವಜ್ಜನ್ನು ಹಿಡಿಯೋ ಥರ ಅದನ್ನು ಮಾಡ್ತಾರೆ ನಮ್ಮಲ್ಲಿ. ಒಂದು 10,000 ಕಾಟ್ಲಾ ಮೀನು ಬಿಟ್ರು ನಮಗೆ ಗೊತ್ತಿರೋರು. ಲಾಭದಾಯಕ ಅದನ್ನು ತಗೋಬೇಕಂತ ಏನಿಲ್ಲ. ನಾವು ನೀರು ಸ್ವಚ್ಛ ಇರಲಿ, ಮತ್ತು ಅವರು ಹಾಕ್ತೀನಿ, ಅವರು ಸ್ವಲ್ಪ ಮೀನುಗಾರರಣ, ಅವರು ನಮಗೆ ಅನುಕೂಲ ಆಗ್ತದೆ ತಂದು ಅವರಾಗೆ ಇಲ್ಲಿ ತಂದು, ಮತ್ತು ನಮ್ಮದು ಒಂದು ಒಪ್ಪಂದ ತೊಗೊಂಡು ಇಲ್ಲಿ ಹಾಕಿದಾರಣ. ಒಂದು 10,000 ಹಾಕಿದ್ದಾರೆ. ಒಂದು 2 ವರ್ಷ ಆಯ್ತು ಆಲ್ಮೋಸ್ಟ್. ಈಗ ಒಂದು ಥೋಡೆ ಅದರನ್ನು ಅವ್ರು ತೊಗೊಂಡು ಹೋಗಿದ್ದಾರೆ, ಇನ್ನೂ ಇದಾವಣ.
ಆ ಮೀನುಗಳಿಂದ ಈ ನೀರ್ನು ಎಷ್ಟು ಸ್ವಚ್ಛ ಅದ ನೋಡೋಣ. ನೀರ್ನು ಎಷ್ಟು ಸ್ವಚ್ಛ ಅದ. ಮತ್ತು ಇದು ಹೊಳೆ ನೀರು ಬರೋದ್ರಿಂದ ಆ ಹೊಳೆ ನೀರಲ್ಲಿನೂ ಅದಕ್ಕೆ ಆಹಾರ ಸಿಗುತ್ತೆ ಅನ್ನೋದು, ಸ್ವಲ್ಪ ಏನಾದರೂ ಆಹಾರ ಸಿಗುತ್ತೆ. ಅದರಿಂದ ಭಾಳ ಅನುಕೂಲ ಆಗುತ್ತೆ ಮೀನುಗಳಿಂದ. ಮತ್ತು ಮೀನುಗಳಿಂದ ನಮಗೂ ಅನುಕೂಲ, ನೀರು ಸ್ವಚ್ಛ. ಮತ್ತು ಅದರಿಂದ ಸ್ವಲ್ಪ ಜೀವಾಮೃತ ಥರ ಏನು ಹಸುಗಳದಿರ್ತಲ್ಲ ಅದ್ರದ್ದು ಏನೋ ವೇಸ್ಟ್ ಅದು ನಮ್ಗೆ ಮುಂದೆ ಈ ನೀರು ಬೆಳೆ ಬಿಡೋದ್ರಿಂದ ಅನುಕೂಲ ಆಗುತ್ತೆ. ಇವಾಗ ಕಬ್ಬಿಗರೆ ಆಗಲಿ, ದಾಳಿಂಬರ ಕಾಲ ಆಗಲಿ, ಮೆಕ್ಕೆಜೋಳ ಕಾಲಿ, ಈರುಳ್ಳಿಗಾಗಲಿ, ಏನು ಮುಂಗಾರು ಬೆಳೆಗಳು ಏನು ಅದಾವಲ್ಲ ಬೆಳೆಗಳು ಸದ್ಯಕ್ಕೆ, ಅದಕ್ಕೆ ನಮಗೆ ಇಂಡೈರೆಕ್ಟಾಗಿ ನಮಗೆ ಅನುಕೂಲ ಆಗುತ್ತೆ.